ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸೌತ್ ಟಾಕೀಸ್. ನಾನು ಪ್ರಿಯಾ. ವೀಕ್ಷಕರೇ, ಇತ್ತೀಚೆಗಷ್ಟೇ ಪಾರ್ಟ್ನರ್ ಸಿನಿಮಾದ ಅಮೋರ ಸಾಂಗ್ ರಿಲೀಸ್ ಆಯಿತು. ಸಾಂಗ್ ಅಂತೂ ತುಂಬ ಅದ್ಭುತವಾಗಿದೆ. ಸದ್ಯಕ್ಕೆ ನನ್ನೊಳಗೆ ಈ ಸಿನಿಮಾದ ಕೊರಿಯೋಗ್ರಾಫರ್ ಮುರಳಿ ಮಾಸ್ಟರ್ ನನ್ನೊಳಗೆ ಇದ್ದಾರೆ. ಹಾಗೆಯೇ ಈ ಸಿನಿಮಾದ ನಿರ್ದೇಶಕರಾದಂತಹ ಶಿವ ತೇಜಸ್ ಅವ್ರು ನಮ್ಮೊಳಗೆ ಇದ್ದಾರೆ. ಸರ್ ನಮಸ್ತೆ ಇಬ್ಬರಿಗೂ. ನಮಸ್ತೆ. ನಮಸ್ತೆ. ಹೇಗಿದ್ದೀರಾ? ಸೂಪರ್ ಆಗಿದ್ದೀವಿ. ತುಂಬಾ ಗ್ರೇಸ್ ಕಾಣಿಸ್ತಿದೆ ನಿಮ್ಮಿಬ್ಬರು ಮುಖದಲ್ಲಿ. ಅಮರ ಹಿಟ್ಟಾಗಿದೆ. ಆ ಗ್ರೇಸ್ ಅಲ್ಲಿ ಇದೀವಿ. ವಂಡರ್ಫುಲ್ ಸರ್. ಆ್ಯಕ್ಚುಲಿ ತುಂಬ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ. ಇದು ಬಹಳ ದಿನಗಳ ನಂತರ ನಾ ಹೇಳಂಗಂದ್ರೆ ಅಂದರೆ 1.1 ಮಿಲಿಯನ್ ಸಮಥಿಂಗ್ ನೋಡಿದೆ. ಮತ್ತು ಕಮೆಂಟ್ಸ್ ನೋಡಿದ್ರು ಕೂಡ ಅದ್ಭುತವಾಗಿ ಆ್ಯಕ್ಚುಲಿ ಬಂದಿದೆ. ಎಲ್ಲರೂ ಕೂಡ ಕುನಾಲ್ ಗಾಂಜಾವಾಲ ಅವರ ಒಂದು ವಾಯ್ಸನ್ನು 54 ವರ್ಷ ಆದರೂ ಕೂಡ 24 ವರ್ಷದವರ ಥರ ವಾಯ್ಸ್ ಬರ್ತಿದೆ ಅಂತ ಕಮೆಂಟ್ಸ್ಗಳು ಕೊಡ್ತಿದ್ದಾರೆ. ನಿಮ್ಗೆ ಎಷ್ಟು ಖುಷಿ ಆಗ್ತಿದೆ? ಅದೇ ಖುಷಿ ಅಲ್ವಾ ಮೇಡಮ್? ಕಾಮೆಂಟ್ಸ್ ನೋಡಿದ್ರೆ ಖುಷಿ ಆಗ್ತಾ ಇದೆ. ಆಲ್ ಓವರ್ ಕರ್ನಾಟಕ ಎಲ್ಲರೂ ಇಷ್ಟಪಟ್ಟಿದ್ದಾರೆ. ರೀಲ್ಸ್ ಅಲ್ಲಂತೂ ಮಕ್ಕಳಿಂದ ಹಿಡಿದು ಎಲ್ಲರೂ ರೀಲ್ಸ್ ಮಾಡಾಕ್ತಾ ಇದ್ದಾರೆ. ಆ ಒಂದು ಸಾಂಗ್ ಇಟ್ಟಾದ್ರೆ ಅದಕ್ಕಿಂತ ಖುಷಿ ಇನ್ನೇನು ಮೇಡಮ್? ನನ್ನ ಸಿನಿಮಾದ ಇನ್ವಿಟೇಷನ್ ಅದು ಫಸ್ಟ್ ಇನ್ವಿಟೇಷನ್. ತುಂಬಾ ಖುಷಿ ಆಗ್ತಾ ಇದೆ. ಎಲ್ಲ ಕಡೆ ಅಮರ ಪ್ರಯತ್ನ ದಿನ ಯಾವಾಗಲೂ ಪ್ರಯತ್ನ ಮಾಡ್ತಾನೆ ಇರ್ತೀವಿ ನಾವು. ಬಟ್ ಈ ಥರ ಒಂದು ಡೈರೆಕ್ಟರ್ ಸಿಕ್ಕಿದಾಗ ನಮಗೆ ಆಪರ್ಚುನಿಟಿ ಕೊಟ್ಟು ಈಗ ಒಂದು ಸಕ್ಸಸ್ಗೆ ಬರೀ ಒಬ್ಬರಿಂದ ಸಾಧ್ಯ ಇಲ್ಲ. ಈ ಥರ ಒಂದು ಡೈರೆಕ್ಟ್ರು ಮನಸ್ಸಿಡಬೇಕು ಪ್ರತಿಯೊಂದಕ್ಕೂ. ಯಾರನ್ನ ನಾವು ಹಾಕ್ಕೊಳ್ಳೋಣ, ಯಾರನ್ನ ನಾವು ಚಾಯ್ಸ್ ಮಾಡೋಣ, ಅಲ್ಲಿ ಪ್ರತಿಯೊಂದು ಇರ್ತದೆ. ಆ ಚಾಯ್ಸಿಂಗಲ್ಲಿ ಡೈರೆಕ್ಟ್ರ್ ಗೆದ್ದಿದ್ದಾರೆ ಅನ್ಸುತ್ತೆ. ಯಾಕಂದರೆ ನನ್ನೊಬ್ಬಂದು ಅಂತ ಹೇಳ್ತಾ ಇಲ್ಲ. ಈ ಸಿನಿಮಾದಲ್ಲಿ ಡೈರೆಕ್ಟ್ರು, ಮ್ಯೂಸಿಕ್ ಡೈರೆಕ್ಟರ್ ಆಗಿರ್ಬೋದು, ಲಿರಿಕ್ ರೈಟರ್ ಆಗಿರ್ಬೋದು, ಕ್ಯಾಮ್ರಾಮನ್ ಆಗಿರ್ಬೋದು, ಪ್ರತಿಯೊಬ್ಬರನ್ನೂ ಇವರು ತುಂಬ ಚೆನ್ನಾಗಿ ಚಾಯ್ಸ್ ಮಾಡಿದ್ದಾರೆ. ಅಂದರೆ ಒಂದೆಲ್ಲ ಹಿಟ್ ಕಾಂಬಿನೇಷನ್ಸ್ ಇರೋನೇ ಚಾಯ್ಸ್ ಮಾಡಿದ್ದಾರೆ. ಆಮೇಲೆ ಜೊತೆಗೆ ವರ್ಕ್ ಆಗಬೇಕು ಇದು ಅನ್ನೋದನ್ನ ಅವ್ರ ಥಾಟ್ ಮೈಂಡಲ್ಲಿ ಇತ್ತು ಅನ್ಸುತ್ತೆ. ಬಟ್ ಅದಕ್ಕೆ ಇವತ್ತು ಈ ಸಾಂಗ್ ಇಷ್ಟು ಚೆನ್ನಾಗಿ ಬರುತ್ತೆ ಅಂದ್ರೆ ಕಾರಣ ಅದೇ. ಯಾಕಂದ್ರೆ ಸುಮ್ಮನೆ ನಾವು ಡೈರೆಕ್ಟರ್ ಆಗಿದ ತಕ್ಷಣ ಎಲ್ಲಾನು ಒಪ್ಕೊಳ್ಳೋದಿಲ್ಲ ಅಲ್ವಾ? ಏನಂದ್ರೆ ಅದಕ್ಕೆ ಅಂತ ಅವ್ರು ಒಂದಷ್ಟು ಎಫರ್ಟ್ ಹಾಕಿರ್ತಾರೆ. ಆ ಎಫರ್ಟ್ಸ್ ತಕ್ಕಂತೆ ಇವತ್ತು ಈ ಸಾಂಗ್ ಬಂದಿದೆ ಅಂದ್ರೆ ಖುಷಿ ಆಗುತ್ತೆ. ಯಾಕೆ ನನ್ನ ಅವರ ಸ್ನೇಹ ಬಹಳ ವರ್ಷಗಳದ್ದು. ಯಾಕಂದ್ರೆ ನಾನು ಯಶವಂತಲ್ಲಿ ಕೊರಿಯೋಗ್ರಾಫರ್ ಆದಾಗ ಇವರು ಅಸೋಸಿಯೇಟ್ ಆಗಿ ಡೈರೆಕ್ಟ್ ಆಗಿ ಕೆಲಸ ಮಾಡ್ತಾ ಇದ್ರು. ಆಮೇಲೆ ಅವರು ನಮ್ಮ ಬಾಂಧವ್ಯ ಅದಕ್ಕೆ ಮುಂಚೆಯಿಂದನೂ ಇತ್ತು. ಅದು ನೋಡಿ ಅದು ಹೇಗೆ ಕಂಟಿನ್ಯೂ ಮಾಡ್ಕೊ, ಅದು ದೇವ್ರ ಪುಣ್ಯಕ್ಕೆ ಅದು ಹಾಗೆ ಹೋಗ್ಬೇಕು. ಯಾಕಂದ್ರೆ ಇಂಡಸ್ಟ್ರಿಯಲ್ಲಿ ಏನಾಗುತ್ತೆ ಅಂದ್ರೆ ಸಿಕ್ಕಾಪಟ್ಟೆ ಮಾತಿಂದನೇ ಎಷ್ಟೊಂದು ವಿಷಯಗಳು ಇದಾಗ್ಬಿಡುತ್ತೆ. ಅಂಥದ್ರಲ್ಲಿ ನಾವು ಇಲ್ಲಿವರೆಗೂ ಜರ್ನಿ ಮಾಡ್ಕೊಂಡು ಬಂದಿದ್ದೀವಿ. ಅವ್ರು ಮಾಡೋ ಸಿನಿಮಾಸ್ ಎಲ್ಲ ನನಗೆ ಅವಕಾಶ ಕೊಟ್ಟಿದ್ದಾರೆ. ಅಂಥದ್ರಲ್ಲಿ ಇವಾಗ ಈ ಸಿನಿಮಾದಲ್ಲಿ ನನಗೆ ತುಂಬಾ ಹೇಳ್ಕೊಳ್ಳೋಂಥ ಈ ವರ್ಷದಲ್ಲಿ ನನಗೆ ಹೇಳ್ಕೊಳಕ್ಕೆ ಒಂದು ದೊಡ್ಡ ಸಾಂಗು, ಆಮೇಲೆ ಹೆಮ್ಮೆಯಿಂದ ಹೇಳ್ಕೊಬೋದು ಅನ್ನೋ ಥರ ಒಂದು ಸಾಂಗ್ಸ್ ಎಲ್ಲ ಸಾಂಗ್ಸು ನನಗೆ ಕೊಟ್ಟಿದ್ದಾರೆ. ಅಂದರೆ ಆಲ್ ಕ್ರೆಡಿಟ್ಸ್ ಮುರಳಿಗೆ ಅಂತಾನೆ. ಅಂದ್ರೆ ಈ ಸಾಂಗ್ಸ್ ಎಲ್ಲ ಅವ್ರಿಗೆ ಮಾಡ್ಲಿ ಅಂತ ಟ್ಯೂನ್ ಮಾಡಿದಾಗಲೇ ಕೇಳಿಸಿದೆ ಇವ್ರಿಗೆ. ಸರಿ ಮಾಸ್ಟರ್ ಇದು ನೋಡಿ 4 ಸಾಂಗ್ ಟ್ಯೂನ್ ಮಾಡಿಸಿದ್ದೀನಿ, ರಫ್ ಮಿಕ್ಸ್ ಕೇಳಿಸಿದೆ. ಸೂಪರ್ ಆಗಿದೆ ಸರ್, ಮಾಡೋಣ ಮಾಸ್ಟರ್, ಇದು ನಿಮ್ದೇ ಫಿಕ್ಸ್ ಅಂತ ಅವತ್ತೇ ಹೇಳಿದೆ. ಸರ್ ಆಕ್ಚುಲಿ ಮುರಳಿ ಮಾಸ್ಟರ್ದು ಅಷ್ಟೇ ನಿಮ್ಮೊಂದು ಫಿಲ್ಮೋಗ್ರಫಿ ನೋಡಿದ್ರೆ ತುಂಬಾ ಖುಷಿ ಆಗುತ್ತೆ. 25 ವರ್ಷ ಸತತ ಒಂದು ಪಯಣ, 600 ಹಾಡುಗಳಿಗೂ ಹೆಚ್ಚಾಗಿ ನೀವು ಕೊರಿಯೋಗ್ರಫಿ ಮಾಡಿದ್ದಾರೆ. ಹಿಟ್ ಸಾಂಗ್ಸ್. ಹೌದು, ನನಗೆ ತುಂಬಾ ಆಶ್ಚರ್ಯ ಆಗಿದೆ ಅಂತ ಗೊತ್ತಾ ಈ ಒಂದು ಸಾಂಗ್. ನಾನು ಆಕ್ಚುಲಿ ಅಬ್ಸರ್ವ್ ಮಾಡಬೇಕಾದ್ರೆ ಇದರಲ್ಲಿ ನಿಮಗೆ ಡ್ಯಾನ್ಸ್ ಸ್ಟೆಪ್ಸ್ಗಿಂತ ಹೆಚ್ಚಾಗಿ ಬಾಡಿ ಲ್ಯಾಂಗ್ವೇಜ್ ಮೇಲೆ ಪ್ರಾಮಿನೆನ್ಸ್ ಕೊಟ್ಟಿದ್ದೀರಾ. ಇದೇನಾದ್ರೂ ಕಾನ್ಶಿಯಸ್ ಕೊರಿಯೋಗ್ರಫಿ ಆಗಿತ್ತಾ, ಹೇಗೆ ಅಂತ? ಇಲ್ಲ, ಇದೇನಾಗುತ್ತೆ ಅಂದ್ರೆ ಡ್ಯಾನ್ಸ್ ಜೊತೆಗೆ ಆ ಸ್ಟೈಲ್ ಅನ್ನೋದು ಏನಂತ ಗೊತ್ತಾ ಮೇಡಮ್, ನಾವು ಮಾಡ್ತೀವಿ ಬಟ್ ಆದ್ರೂ ಹೀರೋ ಮಾಡಬೇಕು ಅಂದ್ರೆ ಅವರಲ್ಲಿ ಒಂದಿರುತ್ತೆ. ಇವಾಗ ಆಕ್ಚುಲಿ ಹೀರೋ ನಮ್ಮ ಅಜಯ್ ಸಾರನು ಇದಕ್ಕೆ ಮುಂಚೆ ಸಿನಿಮಾಗಳಲ್ಲಿ ಮಾಡಿದ್ದಾರೆ. ಬಟ್ ಈ ಸಿನಿಮಾದಲ್ಲಿ ಅವ್ರು ಎಫೆಕ್ಟ್ ಹಾಕಿದ್ದಾರೆ. ಅಂದ್ರೆ ಎಫೆಕ್ಟ್ಸ್ ತುಂಬಾ ಜಾಸ್ತಿ. ಅದ್ರಲ್ಲಿ ಅವ್ರು ಸ್ಟೈಲ್ ವಾಕ್ ನಡ್ಕೊಂಡ್ ಬರೋದಾಗಿರ್ಬೋದು, ಸುಮ್ಮನೆ ನಿಂತ್ಕೊಂಡು ನೋಡೋದಾಗಿರ್ಬೋದು, ಏನೋ ಹಾಲಿವುಡ್ ಬಾಲಿವುಡ್ಕಿನ್ನ ಹೆಚ್ಚಾಗಿ ಕಾಣ್ತಾ ಇದ್ರು ನಮಗೆ. ಅದೇ ಸ್ಪಾಟ್ ಅಲ್ಲಿ ಇಬ್ರು ಬೃಂದವರು ಅಷ್ಟೇನೆ. ಇವರಿಬ್ರು ಹೆಂಗೆ ಅಂದ್ರೆ ಮೇಡಮ್, ಈ ಸಿನಿಮಾಗೆ ಅವ್ರ ಸಿನಿಮಾನ ಥರನೇ. ಅಂದ್ರೆ ನಾರ್ಮಲ್ ಆಗಿ ಏನಾಗುತ್ತೆ ಅಂದ್ರೆ ಸಿನಿಮಾ ಮಾಡ್ತಾರೆ, ಹೀರೋ ಬರ್ತಾರೆ, ಹೀರೋಯಿನ್ ಬರ್ತಾರೆ, ಮುಗಿಸ್ಕೊಂತಾರೆ, ಹೋಗ್ತಾರೆ. ಬಟ್ ಈ ಸಿನಿಮಾದಲ್ಲಿ ಹಂಗಿರ್ಲಿಲ್ಲ. ನಮ್ಮ ಜೊತೆಗೆ ನಾವು ವರ್ಕ್ ಮಾಡ್ಬೇಕಂದ್ರೆ ಪ್ರತಿಯೊಂದೂ ಅವರು ಕೇರ್ ತಗೊಂತಾ ಇದ್ರು. ಅಂದ್ರೆ ಇಂಟ್ರಿಫಿಯರ್ ಅನ್ನೋದು ಬೇರೆ, ಇನ್ವಾಲ್ವ್ಮೆಂಟ್ ಅನ್ನೋದು ಬೇರೆ. ಆ ಥರದಲ್ಲಿ ನಮ್ಮ ಹೀರೋ ಇದ್ರ ಜೊತೆಗಿದ್ರು. ಬಹಳ ಖುಷಿ ಆಯ್ತು ನಮಗೆ. ಅವ್ರ ಸ್ಟೈಲು, ಬಾಡಿ ಲ್ಯಾಂಗ್ವೇಜ್, ಈ ಸಿನಿಮಾಗೆ, ಈ ಸಾಂಗ್ಗೆ. ಆಮೇಲೆ ಈ ಸಾಂಗ್ ಹಂಗಿತ್ತು ಅಂದ್ರೆ ನಿಮಗೆ ಮಾಡರ್ನೈಸ್ ಆಗಿತ್ತು. ಆಮೇಲೆ ನಮ್ಮ ಕನ್ನಡಕ್ಕಿಂತ ಹೆಚ್ಚಾಗಿ ಇತ್ತು ಆ ಸಾಂಗ್. ಅಂದ್ರೆ ಎಲ್ಲ ಬೇರೆ ಲ್ಯಾಂಗ್ವೇಜ್ಗೆಲ್ಲ ಹೋಲಿಸ್ಕೊಂಡ್ರೆ ಇದು ಎಕ್ಸ್ಟ್ರಾರ್ಡಿನರಿಯಾಗೆ ಇತ್ತು. ಜೆನ್ಸಿಗೂ ಆಕ್ಚುಲಿ ಕನೆಕ್ಟ್ ಆಗಿದೆ ತುಂಬಾ ಜನಕ್ಕೆ. ಆ ಥರ ಇದ್ದಾಗ ಅದೇನಾಗುತ್ತೆ ಅಂದ್ರೆ ಎಲ್ಲಾನು ಕೂಡ ಬರುತ್ತೆ ಅನ್ನೋದು ಇದೊಂದು ಉದಾಹರಣೆ ಆಯ್ತು. ನನಗೆ ಇನ್ನೊಂದು ಅಬ್ಸರ್ವೇಷನ್ ನಾನು ಮಾಡಿದ್ದೇನೆಂದ್ರೆ, ನಾವು ಅಜಯ್ ರಾವ್ ಸರ್ ಅವರ ಒಂದು ಫಿಲ್ಮೋಗ್ರಫಿ ನೋಡೋದಾದ್ರೆ ಸಾಕಷ್ಟು ರೊಮ್ಯಾಂಟಿಕ್ ಸಾಂಗ್ಗಳು ಅವರ ಒಂದು ಕೆರಿಯರ್ನಲ್ಲಿ ಅವ್ರು ಕೊಟ್ಟಿದ್ದಾರೆ. ಬಟ್ ಇಲ್ಲಿ ಎಲ್ಲೂ ಕೂಡ ಓವರ್ ಎಕ್ಸ್ಪ್ರೆಷನ್ ಇಲ್ಲದೆ ನ್ಯಾಚುರಲ್ ಫೀಲ್ ಮಾಡಿದ್ದಾರೆ. ಆಮೇಲೆ ಬೃಂದಾ ಆಚಾರ್ಯ ಅವ್ರದ್ದು ಕೂಡ ತುಂಬಾ ಸಟಲ್ ಆಗಿ ಬಂದಿದೆ. ಅವರಿಬ್ಬರದು ಕೆಮಿಸ್ಟ್ರಿ, ಆನ್ ಸ್ಕ್ರೀನ್ ಕೆಮಿಸ್ಟ್ರಿ ತುಂಬಾ ಚೆನ್ನಾಗಿ ವರ್ಕೌಟ್ ಆಗಿದೆ. ಸರ್ ಇವಾಗ ನೀವು ಹೇಳಿ, ಒಂದು ಹಾಡು ಹಿಟ್ ಆಗ್ಬೇಕಾದ್ರೆ ಅದಕ್ಕೆ
ಇಂಪಾರ್ಟೆಂಟ್ ಆಗಿರ್ಬೇಕಾಗಿರೋದು ಮ್ಯೂಸಿಕ್ಕಾ ಅಥವಾ ವಿಜುವಲ್ ಅಥವಾ ಕೊರಿಯೋಗ್ರಫಿನ ಅಥವಾ ಆನ್ ಸ್ಕ್ರೀನ್ ಕೆಮಿಸ್ಟ್ರಿನ ಯಾವ್ದು ತುಂಬಾ ಮ್ಯಾಟರ್ ಆಗುತ್ತೆ? ಇಲ್ಲ ಮೇಡಮ್, ಎಲ್ಲವೂ ಮ್ಯಾಟ್ರೆ ಮೇಡಮ್. ಎಲ್ಲವೂ. ನೀವು ಮ್ಯೂಸಿಕ್ ಚೆನ್ನಾಗಿರುತ್ತೆ, ನೀವು ಆನ್ ಸ್ಕ್ರೀನ್ ಅಲ್ಲಿ ಆರ್ಟಿಸ್ಟ್ ಚೆನ್ನಾಗಿ ಮಾಡಿಲ್ಲ ಅಂದ್ರೆ ವರ್ಕೌಟ್ ಆಗಲ್ಲ, ಲಿರಿಕ್ ಚೆನ್ನಾಗಿ ಬರ್ದಿಲ್ಲ ಅಂದ್ರೆ ವರ್ಕೌಟ್ ಆಗಿಲ್ಲ, ಕೊರಿಯೋಗ್ರಾಫರ್ ಮಾಡಿಲ್ಲ ಅಂದ್ರೆ ವರ್ಕೌಟ್ ಆಗಿಲ್ಲ. ಎಲ್ಲವೂ ಮೇಡಮ್, ಎಲ್ಲವೂ ಕೂಡ ಬಂದಿದೆ. ಸಾಂಗ್ ಸಕ್ಸಸ್ ಆಗ್ಬೇಕಂದ್ರೆ ಅದು ಎಲ್ಲವೂ ಕೂಡ ಬರಬೇಕು. ಅದೇ ಇಲ್ಲಿ. ಆಮೇಲೆ ಇದು ಒಬ್ಬರಿಂದ ಅಲ್ಲ ಮೇಡಮ್, ಸಕ್ಸಸ್ ಅನ್ನೋದು ನೋಡಿ, ಪಾಪ ಡೈರೆಕ್ಟ್ರು ಸಕ್ಸಸ್ ಆದ್ರೆ ಎಲ್ರೂ ಕ್ರೆಡಿಟ್ಸ್ ಕೊಡ್ತಾರೆ, ಇದಾದ್ರೆ ಒಬ್ರು ತಗೊಂತಾರೆ, ಜವಾಬ್ದಾರಿ ತಗೊಂತಾರೆ. ಈಗ ಇವಾಗ ಹಾಗೆ ನಡೀತಾ ಇರೋದು. ಬಟ್ ಅವರು ಇದಾಗಿ ಹೇಳ್ತಾ ಇದ್ದಾರೆ, ಅಂದ್ರೆ ಇದಕ್ಕೆಲ್ಲಾನು ಎಲ್ಲಾರು ಅದು ದೊಡ್ಡತನ ಅದು. ಯಾಕಂದ್ರೆ ಅವರಿಂದ ಶ್ರಮ ಇರುತ್ತೆ, ಪ್ರತಿಯೊಂದು ಕೆಲಸಕ್ಕೆ ನಾವು ಅವ್ರಿಗೆ ಕೊಡ್ಬೇಕು. ಈಗ ಅವರು ಕೊರಿಯೋಗ್ರಾಫರ್, ಅವರು 700 ಸಿನಿಮಾ ಮಾಡಿದ್ದಾರೆ, ಒಳ್ಳೆ ಕೊರಿಯೋಗ್ರಾಫರ್ ಅವರು ಅಲ್ವಾ ಮೇಡಮ್? ನಾವು ಅಲ್ಲಿ ಇಲ್ಲಿಂದ ಯಾಕೆ ಕರ್ಸ್ಬೇಕು ಮೇಡಮ್? ನಮ್ ಕನ್ನಡದವರು ಪ್ರೂವ್ ಮಾಡಿರೋರು ಅವರು, ಎಂತೆಂತ ಸಾಂಗ್ಸ್ ಕೊಟ್ಟಿದ್ದಾರೆ. ಇವತ್ತು ಮುರಳಿ ಮಾಸ್ಟರ್ ಅಂದ್ರೆ ಎಲ್ಲರೂ ಗುರುತಿಸ್ತಾರೆ, ಅವಾರ್ಡ್ಗಳು ಬೇರೆ ತಗೋತಾನೆ ಇರ್ತಾರೆ. ಅವ್ರ ಕೊರಿಯೋಗ್ರಫಿ ಅದು ಅವ್ರಿಗೆ ಸಲ್ಬೇಕು. ಆಮೇಲೆ ಟೈಟಲ್, ಹುಕ್ಕು ಟೈಟಲ್ ಸರ್ ತುಂಬಾ ಕನೆಕ್ಟ್ ಆಗಿದೆ ಆಡಿಯನ್ಸ್ಗೆ. ನಿಮ್ಗೆ ಈ ಅಮೋರ ಇದ್ರ ಹಿಂದೆ ಒಂದು ಕತೆ, ಅಂದ್ರೆ ಇದೇ ವರ್ಡ್ ಇಡಬೇಕು ಅಂತ ಹೆಂಗೆ ಥಾಟ್ ಬಂತು, ಅದ್ರ ಬಗ್ಗೆ ಹೇಳೋದಾದ್ರೆ? ಇದು ಆಕ್ಚುಲಿ ಈಗ ಎಲ್ಲಾ ಭಾಷೆಲ್ಲೂ, ಈಗ ಎಲ್ಲಾ ಭಾಷೆ ಸಾಂಗ್ಸ್ ಎಲ್ಲರೂ ಕೇಳ್ತಾರೆ. ಈಗ ಹೌದು, ನಿಮ್ಗೆ ಕೊರಿಯನ್ BTS ಇಲ್ಲಿ ಫೇಮಸ್ ಆಗಿದೆ, ಚಿಕ್ಕ ಮಕ್ಕಳು BTS ಸಾಂಗ್ ಕೇಳ್ತಾರೆ ಅಲ್ವಾ? ಆಗಿರುವಾಗ ನಾವು ಏನೋ ಸೌಂಡಿಂಗ್ ಅಲ್ಲಿ ಹೊಸದಾಗಿರ್ಬೇಕು, ಈಗಿನ ಜಂಜೀಸ್ಗೆ ಇಂದ ಹಿಡಿದು ಎಲ್ಲರಿಗೂ ಇಷ್ಟ ಆಗೋ ತರ ಒಂದು ಸಾಂಗ್ ಮಾಡ್ಬೇಕು ಅಂತ ನಾನು ನಕುಲ್ ಸರ್ ನಾವು ಮಾತಾಡುವಾಗ ಅದೇ ಫಿಕ್ಸ್ ಆಗಿದ್ದು. ಸರ್ ನನಗ್ ಗೊತ್ತಿಲ್ಲ ಸರ್, ಈ ಸಾಂಗ್ ಅಲ್ಲಿ ನನಗೆ ಉಕ್ ಸ್ಟೆಪ್ಪು ಬರಬೇಕು, ಸಾಂಗ್ ಆಡೋದಕ್ಕೆ ಅದು ರಿಪೀಟ್ ಆಗ್ತಾ ಇರ್ಬೇಕು. ನಂಗೆ ಗೊತ್ತಿಲ್ಲ, ಈ ತರದೊಂದು ಟ್ಯೂನ್ ಬೇಕು ಅಂತ ಹೇಳಿ ಒಂದಷ್ಟು ಟ್ಯೂನ್ಸ್ ಮಾಡಿದ್ವಿ. ಫೈನಲ್ ಇದು ಅಮರ ಅದು ಅವ್ರು ಮಾಡ್ತಾನೆ ಅವ್ರ ಬಾಯಲ್ಲಿ ಬಂದಿದ್ದು ಅಮೋರ ಅಂತ. ಒಂಚೂರು ಸ್ಪ್ಯಾನಿಷ್ ಟಚ್ ಅಲ್ಲಿ ಕೊಟ್ರು ಈ ಸಾಂಗ್ ನ. ಆವಾಗ ಸೂಪರ್ ಆಗಿದೆ, ಎಲ್ಲರಿಗೂ ಕೇಳಿಸಿದ್ವಿ, ಮಾಷುಗೂ ಕೇಳಿಸಿದೆ, ಎಲ್ಲರಿಗೂ ಕೇಳಿಸಿದೆ, ಸಖತ್ತಾಗಿದೆ ಸರ್, ಫೈನಲ್ ಸರ್ ಅಂದ್ರು. ಅಜಯ್ ಸರ್ ಒಪ್ಕೊಂಡ್ರು, ಎಲ್ಲರೂ ಇಡೀ ಒಂದು ಟೀಮಲ್ಲಿ ನಾನು ಎಲ್ಲರೂ ಲೈಟ್ ಮನ್ಗೂ ಕೇಳಿಸಿದ್ದೆ. ನಾನು ಟಾಕಿ ಪೋಷನ್ ಮಾಡುವಾಗ ಈ ಸಾಂಗ್ ಹೆಂಗಿದೆ ಹೇಳಿ ನಿಮ್ಮದು ಅಂತ, ಎಲ್ಲ ಸಕ್ಕತ್ತಾಗಿದೆ ಅಂದ್ರೆ ಆಗ ಅದ್ರ ಮೇಲೆ ವರ್ಕೌಟ್ ಮಾಡಿದ್ವಿ. ನಾಗಾರ್ಜುನ ಶರ್ಮಾ ಲಿರಿಕ್ ರೈಟರ್ ಬಂದ್ರು, ಸೂಪರ್ ಆಗಿ ಬರ್ಕೊಟ್ರು ಅವರು. ಆಮೇಲೆ ಕೊರಿಯೋಗ್ರಫಿ ನಾನು ಮಾಸ್ಟರ್ಗೆ ಹೇಳಿದೆ ಮೊದಲೇ, ಅದೆಲ್ಲ ಗೊತ್ತಿಲ್ಲ ಮಾಸ್ಟರ್, ನೀವು ಬ್ಯಾಂಗಲ್ ಬಂಗಾರಿನೂ ಹಿಟ್ ಮಾಡಿದೀರಾ, ಇನ್ನು ಬೇರೆ ಎಲ್ಲವೂ ಹಿಟ್ ಮಾಡಿದೀರಾ, ನಂದು ಹಿಟ್ ಮಾಡ್ಬೇಕಿದು. ನಾನು ಅವ್ರಿಗೆ ಹಠ ಹಿಡ್ದಿದ್ದೆ, ನನಗೆ ಹುಕ್ ಸ್ಟೆಪ್ಸ್ ಬೇಕೇ ಬೇಕು ಅಂದೆ. ಮಾಡೋಣ ಅಂತ ಹೇಳಿದ್ರು. ನಿಜವಾಗ್ಲೂ ಅದ್ಭುತವಾಗಿ ಮಾಡ್ಕೊಟ್ರು. ನಿಜವಾಗ್ಲೂ ಡೆಡಿಕೇಶನ್ ಮಾಸ್ಟರ್ ನೋ ಕಾಂಪ್ರಮೈಸ್. ಪ್ರೊಡ್ಯೂಸರ್ ಅಷ್ಟೇ, ಈ ಸಿನಿಮಾದ ಹರೀಶ್ ದೇವಿತ್ ಅಂದ್ರೆ ಪ್ರೊಡ್ಯೂಸರ್, ಅವರು ಅಷ್ಟೇ ನೋ ಕಾಂಪ್ರಮೈಸ್. ಮಾಸ್ಟರ್ ಬರೋರು, ಸರ್ ರಷ್ಯನ್ ಡ್ಯಾನ್ಸರ್ಸ್ ಬೇಕು ಸರ್, ಈ ಕಾಸ್ಟ್ಯೂಮ್ಸ್ ಬೇಕು ಸರ್, ಇದು ಬೇಕು ಸರ್, ಸಾಂಗ್ ಚೆನ್ನಾಗಿ ಬರಲಿ ಸರ್, ಸೂಪರ್ ಆಗಿದೆ ನೋಡಿ ಔಟ್ಪುಟ್ ಅನ್ನೋರು ಅವ್ರು ಹಂಗೆ ಮಾಡ್ಕೊಟ್ಟಿದ್ದಾರೆ. ಸುಜ್ಜಾನ್ ಕ್ಯಾಮ್ರಾಮನ್ ಸರ್ ಅಷ್ಟೇ ತುಂಬಾ ಎಫರ್ಟ್ ಆಗಿ ಅವರು ಮಾಡ್ಕೊಟ್ಟಿದ್ದಾರೆ. ನಾಗಾರ್ಜುನ್ ಇಡೀ ಟೀಮ್ ವರ್ಕ್ ಮೇಡಮ್, ಜೊತೆಗೆ ಕ್ಯಾಮ್ರಾ ಮೂಮೆಂಟ್ಸ್ ಗಳು ತುಂಬಾ ಚೆನ್ನಾಗಿದೆ. ಅಂತಂತ ಲೊಕೇಶನ್ ಕೊಟ್ಟರು ಪ್ರೊಡ್ಯೂಸರ್, ಸರಿ ಸರ್ ಮಾಡಿ ಚೆನ್ನಾಗಿದೆ ಮಾಡಿ ಅಂತ ಹೇಳಿದ್ರು. ಎಲ್ಲರ ಪ್ರಯತ್ನ ಇವತ್ತು ಅದಕ್ಕೆ ಖುಷಿ ಕೊಟ್ಟಿದೆ ಮೇಡಮ್. ತಾನಾಗೆ ಆಗೋದು ಇದು. ಕೆಲವೆಲ್ಲ ನಾವು ಏನೇ ಪ್ರಯತ್ನ ಮಾಡ್ತೀವಿ ಅಂದ್ರೂ, ಈಗ ನಾನು ಎಷ್ಟೇ ಎಫೆಕ್ಟ್ಸ್, ತುಂಬಾ ಕಡೆ ಎಷ್ಟೆಷ್ಟು ಎಫೆಕ್ಟ್ಸ್ ಹಾಕಿರ್ತೀವಿ, ಆಮೇಲೆ ಎಷ್ಟೋ ಖರ್ಚಾಗಿರುತ್ತೆ, ಬಟ್ ನಾವು ಅನ್ಕೊಳ್ಳಲ್ಲ ಇದು ಆಗತ್ತೆ ಅನ್ನೋದು. ಬಟ್ ಇದು ತಾನಾಗೆ ಆಗ್ತಾ ಇತ್ತು. ನಿಮಗೆ ಲೊಕೇಶನ್ ಇಂದ ಹಿಡಿದು, ಕಾಸ್ಟ್ಯೂಮ್ಸ್ ಇಂದ ಹಿಡಿದು, ಆಮೇಲೆ ಅಲ್ಲಿ ಅಟ್ಮಾಸ್ಫಿಯರ್ ಇಂದ ಹಿಡಿದು ಪ್ರತಿಯೊಂದನು ಆ ಸ್ಪಾಟ್ ಅಲ್ಲಿ ಆಟೋಮೆಟಿಕ್ ಅದೇ ಆಗ್ತಾ ಇತ್ತು. ಅಂದ್ರೆ ಅದೇ ವೈಬ್ಸ್ ಅನ್ನೋದು, ಅಂದ್ರೆ ಪಾಸಿಟಿವ್ ವೈಬ್ಸ್ ಅನ್ನೋದು ಅದೇ ನಮ್ಗೆ ಅಲ್ಲಿಂದನೇ ಆಯ್ತು. ಯಾಕಂದ್ರೆ ಯಾವ್ದು ನಮ್ಗೆ ಅಡೆತಡೆ ಆಗ್ಲಿಲ್ಲ, ಪ್ರತಿಯೊಂದಕ್ಕೂ ಕೂಲಾಗಿ ಮುಗಿಸ್ಕೊಂಡು ಕೂಲಾಗಿ ಬಂದ್ವಿ. ಆಮೇಲೆ ನಮ್ಗೆ ಜಡ್ಜ್ಮೆಂಟ್ ಅಲ್ಲೇ ಸಿಗ್ತಾ ಇತ್ತು, ನಮ್ಗೆ ಸ್ಪಾಟ್ ಅಲ್ಲೇ ಸಿಗ್ತಾ ಇತ್ತು, ಇದು ಬೇರೆ ತರನೇ ಬರ್ತಾ ಇದೆ ಸಾಂಗ್ ಅಂತ. ಇನ್ನೊಂದು ಲೊಕೇಶನ್ ಹೋಗ್ತಾ ಇದ್ವಿ, ಪಾಂಡಿಚೇರಿ ಲೊಕೇಶನ್ ಶೂಟ್ ಮಾಡ್ತಾ ಇದ್ವಿ ನಾವು. ಅಲ್ಲಿ ಟೂರಿಸ್ಟ್ ಎಲ್ಲ ಬರ್ತಾ ಇದ್ರು ಮೇಡಮ್, ಸಕ್ಕ ಟೂರಿಸ್ಟ್ ಟೈಮ್, ಆ ಟೈಮ್ ನಾವು ಶೂಟ್ ಮಾಡ್ತಾ ಇದೀವಿ. ಏನ್ ಎಲ್ಲರೂ ಬಂದವರು ನಲ್ಲರಿಕೋಣೆ ಸಾಂಗು ನಲ್ಲರಿಕೋ ಅಂತಾರೆ, ಸ್ಕೂಲ್ ಮಕ್ಕಳು ಅವರೇ ಮಾಡ್ತಾ ಇದ್ರು. ಯಾರು ಅಲ್ಲಿ ನಮ್ಮ ಭಾಷೆನೇ ಗೊತ್ತಿಲ್ಲ ಕನ್ನಡದ್ದು, ಅವರು ಡ್ಯಾನ್ಸ್ ಮಾಡ್ತಾವ್ರೆ ಅಂದ್ರೆ ಆ ಮ್ಯೂಸಿಕ್ ಶಕ್ತಿ ಇದೆ. ಈ ಸಾಂಗ್ ಇಟ್ಟು ಮಾಸ್ಟರ್ ಅಂತ ನಾವು ಡೈಲಿ ಅಲ್ಲಿ ಕೆಲಸ ಮಾಡೋ ಹೋಗ ಬರೋಲ್ಲ. ಅಮರ ಅಲ್ಲಿ ತಮಿಳಲ್ವಾ, ಅಲ್ಲಿ ಇದು ಅಮರ ನಲ್ಲ ಇರ್ಕಿಲ್ಲ ಅಂತ ಅನ್ಕೊಂಡೋದು. ಬಟ್ ನಮ್ಗೆ ಅಲ್ಲೇ ಅನಿಸ್ತಾ ಇತ್ತು, ಓಕೆ ಆಮೇಲೆ ನಮ್ಮ ಟೆಕ್ನಿಷಿಯನ್ಸ್ ಎಲ್ಲ ಅಲ್ಲಿರೋರು ಎಲ್ಲ ಜಿಮ್ಮಿ ಆಗಿರ್ಬೋದು, ಗಿಬ್ಬಲ್ ಆಗಿರ್ಬೋದು, ಪ್ರತಿಯೊಬ್ರು ಅಲ್ಲಿ ಎಂಜಾಯ್ ಮಾಡ್ತಾ ಇದ್ರು. ನಾವು ಮಾಡ್ತಾ ಇದ್ವಿ ಮೇಕಿಂಗ್ ವಿಡಿಯೋಗಳು ಸರ್ ಕಳಿಸಿದ್ದಾರೆ, ಆಕ್ಚುಲಿ ತುಂಬಾ ಸಕ್ಕತ್ತಾಗಿ ಬಂದಿದೆ ಅಲ್ವಾ? ಮಾಡಿದ್ವಿ ಮೇಡಮ್ ಎಲ್ಲರೂ, ಅಂದ್ರೆ ಆ ಸಾಂಗು ಎಲ್ಲರಿಗೂ ಎನರ್ಜಿ ಕೊಡ್ತಾ ಇತ್ತು. ಬೆಳಿಗ್ಗೆ ಶೂಟಿಂಗ್ ಸ್ಪಾಟ್ ಬಂದ್ರೆ ಆ ಸಾಂಗ್ ಆಗ್ತಿದ್ದಂಗೆನೆ ಎಲ್ಲರೂ ಜಾಲಿಯಾಗಿ ಶೂಟಿಂಗ್. ಹೌದು, ಯಾವತ್ತು ಅದು ಅಟ್ಮಾಸ್ಫಿಯರ್ ಹಂಗಿದ್ದಾಗ ವರ್ಕೂನು ಅಷ್ಟೇ ಚೆನ್ನಾಗಿರುತ್ತೆ. ನಿಮ್ಗೆ ಔಟ್ಪುಟ್ ಕಾಣ್ತಾ ಇರೋದೇ ಇಡೀ ಟೀಮು ಎಫರ್ಟ್
ಮೇಡಮ್ ಇವತ್ತು. ಆಮೇಲೆ ಡೀಟೇಲಿಂಗ್ ಇವ್ರು ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ. ಏನ್ ಅನ್ಸುತ್ತೆ ಗೊತ್ತಾ ಸರ್, ಆಕ್ಚುಲಿ ಈ ಒಂದು ಸಿನಿಮಾದಲ್ಲಿ ಕೇವಲ ಅಂದ್ರೆ ಕಮರ್ಷಿಯಲ್ ಆಸ್ಪೆಕ್ಟ್ಗೋಸ್ಕರ ಈ ಒಂದು ಸಾಂಗ್ ನೀವು ಇಟ್ಟಿದ್ದೀರಾ ಅಂತ ಅನ್ಸೋದಿಲ್ಲ. ಎಲ್ಲೋ ಒಂದ್ ಕಡೆ ಅಂದ್ರೆ ಲವ್ ಅಟ್ ಫಸ್ಟ್ ಸೈಟ್ ಅಂತ ಅನ್ಸೋದಿಲ್ಲ. ನಮ್ಗೆ ಸ್ಲೋಲಿ ಲವ್ ಬ್ಲಾಸಮ್ ಆಗ್ತಾ ಇದೆ ಅನ್ನೋ ಒಂದು ಫೀಲ್ ಕೊಟ್ಟಿದ್ದೀರಾ ಈ ಒಂದು ಇದರಲ್ಲಿ. ನಾವು ವಿಜುವಲ್ಸ್ ಗಳು ನೋಡ್ತಿರ್ಬೇಕಾದ್ರೆ ಆ ತರ ಅನ್ನಿಸ್ತು ನನಗೆ. ಮತ್ತೆ ಇನ್ನೊಂದು ಏನಂದ್ರೆ ಅವರಿಬ್ರು ಡೈಲಾಗ್ ಇಲ್ದಿರಾ ಆ ಒಂದು ಎಕ್ಸ್ಪ್ರೆಷನ್, ಆ ಲವ್ ಅನ್ನೋದು ಕೂಡ ಆ ರೊಮ್ಯಾನ್ಸ್ ನಲ್ಲಿ, ಹೌದು ರೊಮ್ಯಾನ್ಸ್ ನಲ್ಲಿ ಕೂಡ ಅಷ್ಟೇ ಗ್ರೇಸ್ ಇದೆ. ಈ ಎರಡನ್ನ ಬ್ಯಾಲೆನ್ಸ್ ಮಾಡಿರೋ ರೀತಿ ಕೂಡ ನಮ್ಗೆ ತುಂಬಾ ಚೆನ್ನಾಗಂತ ಅನ್ನಿಸ್ತು. ಆ ಕಣ್ಣಲ್ಲಿ ಎಮೋಷನ್ ಅವರು ಎಕ್ಸ್ಪ್ರೆಷನ್ ಮಾಡಿರುವಂತ ರೀತಿ ತುಂಬಾ ಚೆನ್ನಾಗಿ ಬಂದಿದೆ ಓವರ್ ಆಲ್. ಅದೇ ಮೇಡಮ್ ಅವ್ರಿಬ್ರು ಅಷ್ಟು ಬರುತ್ತೆ ಅಂದ್ರೆ ಅವ್ರು ಮಾಡಿದ ಎಫೆಕ್ಟ್ ಅಂದ್ರೆ ರಿಹರ್ಸಲ್ ಅಂದ್ರೆ ನಮ್ಮ ಕ್ಲಾಸಲ್ಲಿ ರಿಹರ್ಸಲ್ ಮಾಡ್ಕೊಂಡು ಆಮೇಲೆ ಅವ್ರಿಗೆ ನಾವು ಓದ್ತಾ ಇದ್ರೇನೆ ಅಲ್ವಾ ಮೇಡಮ್ ನಮ್ಗೆ ತಲೆ ಆ ಥರ ಅವ್ರಿಗೆ ಅದು ಮೈಂಡಲ್ಲಿ ಕೂತ್ಕೊಂಡ್ಬಿಡ್ತು ಅಂದ್ರೆ ನಾವ್ ಎಷ್ಟು ಚೆನ್ನಾಗಿ ಎಫೆಕ್ಟ್ಸ್ ಆಗ್ತೀವೋ ಅಷ್ಟು ಚೆನ್ನಾಗಿ ಬರುತ್ತೆ ಅನ್ನೋದು ಅವ್ರ ಮೈಂಡಲ್ಲಿ ಆಲ್ರೆಡಿ ಫಿಕ್ಸ್ ಆಗಿತ್ತು ಅವ್ರಿಗೆ. ಅದಕ್ಕೆ ನಾವು ಇಲ್ಲಿ ರಿಹರ್ಸಲ್ ಮಾಡ್ಬೇಕು ಅಂದ್ರೆ ಅಷ್ಟೇನೆ ಎಷ್ಟು ಚೆನ್ನಾಗಿ ಅಂದ್ರೆ ಬ್ಲೆಂಡ್ ಆಗಿ ಮಾಡ್ತಾ ಇದ್ರು ಅಂದ್ರೇನೆ ನಮ್ಗೆ ಇದು ಬೇಡ, ನನಗೆ ಇದು ಆಗ್ತಾ ಇಲ್ಲ, ನನಗೆ ಇದು ಬರ್ತಾ ಇಲ್ಲ, ಇದು ಚೇಂಜ್ ಮಾಡಿ ಈ ಥರ ಎಲ್ಲ ಒಂದು ಮಾತು ಬಂದಿಲ್ಲ. ಯಾಕಂದ್ರೆ ಅವ್ರಿಗೆ ಸಾಂಗ್ ಇಷ್ಟ ಆಗೋಗಿದೆ, ಅವ್ರು ಪ್ರೀತಿಸ್ತಾ ಇದ್ದಾರೆ ಅದನ್ನ, ಅಂದ್ರೆ ಅದನ್ನ ಇನ್ವಾಲ್ವ್ಮೆಂಟ್ ಆಗೋಗಿದ್ದಾರೆ. ಇದು ಚೆನ್ನಾಗಿದೆ ಅಂತ ಬಂದು ನೋಡ್ತಾ ಇದ್ದಂಗೆ ಸ್ವೀಟ್ ಆಗಿದೆಯಲ್ಲ, ಕ್ಯೂಟ್ ಆಗಿದೆಯಲ್ಲ ಅಂತ ಅಂದ್ಬಿಟ್ಟು ಪ್ರಾಕ್ಟೀಸ್ ಮಾಡ್ತಾ ಇದ್ರು. ಅದು ನಮ್ಗೆ ಅಲ್ಲಿ ರಿಸಲ್ಟ್ ಸಿಗ್ತಾ ಇತ್ತು ನಮ್ಗೆ. ಅದು ನೋಡಿ ಅಮೋರ ಅನ್ನೋದು ಎಲ್ಲಾನು ಮಾಡಿಸ್ಕೊತು ಮೇಡಮ್. ನಾವೇನೇ ಅನ್ಕೊಳ್ಳಿ ಆಕ್ಚುಲಿ ಅದು ಅಮೋರ ಏನಿದೆ ಅದು ಹೇಳ್ದಂಗೆ ನಾವೆಲ್ಲರೂ ಕೇಳಿದೀವಿ. ಇಲ್ಲ ಸರ್, ನಮ್ಗೆ ಆಕ್ಚುಲಿ ಇದೊಂದು ಸಾಂಗ್ ಅಲ್ಲ ಅಂದ್ರೆ ಗೊತ್ತಾಗ್ತಿದೆ ಪ್ರಾಬಬ್ಲಿ ಒಂದು ಈ ಸಾಂಗ್ ಸಿಕ್ಕಾಪಟ್ಟೆ ಪಾಸಿಟಿವ್ ವೈಬ್ ನಮ್ಗೆ ಕೊಡ್ತಾ ಇದೆ. ಸೊ ಸಿನಿಮಾ ಕೂಡ ಪ್ರಾಬಬ್ಲಿ ಒಂದು ಚೆನ್ನಾಗಿರುವಂತ ಒಂದು ಹಂಗೆ ಇರುತ್ತೆ ಅಂತ ಅನ್ಕೊಳ್ಳಿ. ಮತ್ತೆ ಎಲ್ಲೂ ಕೂಡ ಅನ್ನೆಸೆಸರಿ ಪ್ಲೇಸ್ಮೆಂಟ್ ಗಳು ಸಾಂಗ್ಗೆ ನೀವು ಇಟ್ಟಿಲ್ಲ ಅಂತ ನಮ್ಗೆ ಅನ್ಸುತ್ತೆ. ಕತೆ ಫ್ಲೋ ನಲ್ಲೇ ಇದೆ. ಹೌದು. ಮತ್ತೆ ಇವಾಗ ಸರ್ ಎಸ್ಪೆಷಲಿ ಅವಾಗೆಲ್ಲ ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿ ನಾವು ತಗೊಳ್ಳೋದಾದ್ರೆ ರೊಮ್ಯಾಂಟಿಕ್ ಹಾಡುಗಳಿಗೆ ಒಂದು ಪರಂಪರೆನೇ ಇದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಆ ಸಿಕ್ಕಾಪಟ್ಟೆ ಕೆಲವೊಂದು ಹಾಡುಗಳನ್ನ ಇವತ್ತಿಗೂ ಕೂಡ ನಾವು ಗುನುಗ್ತಾ ಇರ್ತೀವಿ, ಎಷ್ಟೊಂದು ಸಾಂಗ್ಗಳು. ಇವಾಗ ಡಿಜಿಟಲ್ ಜನರೇಷನ್ ಎಸ್ಪೆಷಲಿ ಇವಾಗ ಈ ಒಂದು ಸಾಂಗ್ಗಳಿಗೆ ಮ್ಯೂಸಿಕ್ ಕೂಡ ತುಂಬಾ ಪವರ್ಫುಲ್ ಟೂಲ್ ತರ ಒಂದು ಮಾರ್ಕೆಟಿಂಗ್ ಟೂಲ್ ಅಂತ ನಾವು ಹೇಳ್ಬೋದು ಆಗ್ಬಿಟ್ಟಿದೆ. ಈ ಒಂದು ಇದರಲ್ಲಿ ಅಂದ್ರೆ ಈ ಎಸ್ಪೆಷಲಿ ಈ ಜನರೇಷನ್ ಅಲ್ಲಿ ಈ ಅಮರ ಸಾಂಗ್ ಹುಕ್ ಸ್ಟೆಪ್ ಹಾಕಿರೋದು ನೀವು ಇದೆ ಅಲ್ವಾ, ಇದನ್ನ ಅಂದ್ರೆ ಎಷ್ಟು ಚಾಲೆಂಜಿಂಗ್ ಆಗಿತ್ತು ಮತ್ತೆ ಯಾವ ರೀತಿ ಮ್ಯೂಸಿಕ್ ಅನ್ನ ಆಡಿಯನ್ಸ್ ಮೈಂಡ್ ಅಲ್ಲಿ ಕೂರಿಸಬೇಕು ಅನ್ನೋವಂಥದ್ದು ಬಂದಿತ್ತು, ಇದ್ರ ಬಗ್ಗೆ ಏನ್ ಹೇಳ್ತೀರಾ ಮೇಡಮ್? ಇವಾಗ ಈ ಸಾಂಗ್ ಬಂದ್ಬಿಟ್ಟು ಆಕ್ಚುಲಿ ಸಾಂಗ್ ಕೇಳಬೇಕಂದ್ರೆ ಒಂದು ಇರುತ್ತೆ, ಬಟ್ ಕೊರಿಯೋಗ್ರಫಿ ಮಾಡ್ಬೇಕಾದ್ರೆ ಒಂದು ಚಾಲೆಂಜಿಂಗ್ ಇದೆ ಈ ಸಾಂಗ್ ಅಲ್ಲಿ. ಯಾರಿಗೂ ಅದು ಅಷ್ಟು ಗೊತ್ತಿಲ್ಲ. ನಿಮಗೆ ರೀಲ್ಸ್ ಮಾಡೋರ್ಗಾಗ್ಲಿ ಪಾಪ ಅವ್ರಿಗೆಲ್ಲ ಸ್ವಲ್ಪ ಇದಾಗತ್ತೆ. ಏನಕ್ಕಂದ್ರೆ ಇದು ಹಾಫ್ ಬೀಟ್ ಅಲ್ಲಿ ಇದೆ. ಅಂದ್ರೆ ನಿಮಗೆ ಅಮೋರ ಅಂತ ಬಂದು ನಿಮಗೆ ನಮ್ಗೆ ಯಾವಾಗ್ಲೂ 5, 6, 7, 8 ಹೇಳಿದ್ಮೇಲೆ ಸ್ಟಾರ್ಟ್ ಆಗುತ್ತೆ. ಬಟ್ ಇದಕ್ಕೆ ಮುಂಚೆನೆ ಸ್ಟಾರ್ಟ್ ಆಗುತ್ತೆ, ಅಂದ್ರೆ ಬಿಫೋರ್ ಆಗಿ ಬಂದ್ಬಿಡುತ್ತೆ ಮೂಮೆಂಟ್ಸ್. ಅದು ಸ್ವಲ್ಪ ಚಾಲೆಂಜಿಂಗ್ ಇರುತ್ತೆ. ಬಟ್ ಅದನ್ನ ಚೆನ್ನಾಗಿ ಎಲ್ಲರೂ ಖುಷಿ ಅಂದ್ರೆ ಅದನ್ನ ರೆಗ್ಯುಲರ್ ಆಗಿ ನಾವು ಏನ್ ಮಾಡ್ತೀವಿ ಮೂವ್ಮೆಂಟ್ ಮಾಡ್ಬೇಕಾದ್ರೆ ಮ್ಯೂಸಿಕ್ ಆದ್ಮೇಲೆ ಸ್ಟಾರ್ಟ್ ಆಗುತ್ತೆ, ಅದೇ ಹುಕ್ ಮೂವ್ಮೆಂಟ್ ಮಾಡ್ಬೇಕಾದ್ರೆ. ಇದು ಹಂಗಿರಲ್ಲ. ಇದು ನೀವು ಅಬ್ಸರ್ವ್ ಮಾಡಿಬೇಕಂದ್ರೆ ಬಿಫೋರ್ ಆಗೇ ಬಂದ್ಬಿಡುತ್ತೆ ಮೂವ್ಮೆಂಟ್ಗಳು. ಎಲ್ಲಾನು ಬಿಫೋರ್ ಆಗೇ ಇರ್ತದೆ, ಎಲ್ಲ ಮುಂಚಿತವಾಗೇ ಇರ್ತದೆ ಆ ಮೂವ್ಮೆಂಟ್ಸ್ಗಳೆಲ್ಲ. ಅದು ಮ್ಯೂಸಿಕ್ ಸಿಂಕ್ ಮಾಡ್ಕೊಂಡು ಮಾಡ್ಬೇಕು. ಅದು ಒಂದು ಚಾಲೆಂಜಿಂಗ್ ಅಲ್ಲಿ ಇತ್ತು. ಆಮೇಲೆ ಇನ್ನೊಂದೇಂದ್ರೆ ಈ ಮೂಮೆಂಟ್ಸ್ ನಾವು ಬಂದ್ಬಿಟ್ಟು ತುಂಬಾ ಟಫ್ ಆಗಿ ತಗೊಂಡು ಹೋಗ್ಬೇಕು, ಆಮೇಲೆ ಇದನ್ನ ತುಂಬಾ ತರ ಮಾಡ್ಬೇಕು ಅನ್ಕೊಂಡಿಲ್ಲ. ಕ್ಲಾಸಲ್ಲಿ ನಾವು ನಮ್ಮ ಸ್ಟೂಡೆಂಟ್ಸ್ ಎಲ್ಲ ಕಂಪೋಸ್ ಮಾಡಿದ್ವಿ, ಎಲ್ಲ ಮಾಡಿ ರೆಡಿ ಮಾಡಿ ಇಟ್ಕೊಂಡ್ವಿ. ಓಕೆ, ಇದು ನಾವು ಆಲ್ರೆಡಿ ಇದನ್ನ ನಮ್ಮ ಡೈರೆಕ್ಟರ್ಗೆ ಆಮೇಲೆ ನಮ್ಮ ಹೀರೋಗಳಿಗೆ ತೋರ್ಸೋಕೆ ಮುಂಚೆನೆ ನಾವೊಂದಷ್ಟು ರಿಹರ್ಸಲ್ ಮಾಡ್ಕೊಂಡಿರ್ತೀವಿ, ಯಾವುದು ಪಕ್ಕ ಆಗುತ್ತೆ, ಯಾವ್ದಾಗುತ್ತೆ. ನಾವೊಂದಷ್ಟು ಫಿಲ್ಟರ್ ಮಾಡಿ ಆಮೇಲೆ ಇದನ್ನ ಫೈನಲ್ ತಗೊಂಬಂದು ಇಟ್ಟಲ್ಲಿ 4-5 ಹುಕ್ ಸ್ಟೆಪ್ಸ್ ಗಳನ್ನ ಮಾಡ್ಕೊಂಡು ಇದನ್ನ ಫೈನಲೈಸ್ ಮಾಡ್ತೀವಿ ನಾವು. ಆ ಥರ ಇದ್ರಲ್ಲಿ ಮಾಡಿರ್ತೀವಿ. ಕೆಲವು ಟೈಮ್ ಏನಾಗುತ್ತೆ ಒಂದಕ್ಕೆ ಓಕೆ ಆಗುತ್ತೆ, ಅಂದ್ರೆ ಇದೆಲ್ಲ ಒಂದೇ ಸರಿ ಇದು ಕೂರ್ತು ನಮಗೆ ಮೈಂಡಿಗೆ ಓಕೆ ಅನ್ಬಿಟ್ಟು ಅದನ್ನ ಹಂಗೆ ಬಿಟ್ವಿ. ಡೈರೆಕ್ಟರ್ ಬರತ್ತಾ ಹುಕ್ ಸ್ಟೆಪ್? ಯಾಕೆ ಸರ್, ಪ್ರಾಕ್ಟೀಸ್ ಅಲ್ಲೆಲ್ಲ ಇರ್ತೀರಾ ತಾನೇ ನೀವು? ಮಾಡ್ಲಿಲ್ಲ, ಮಾಡಬಹುದಾಗಿತ್ತು ಮೇಡಮ್. ಎಲ್ಲರೂ ಮಾಡಬಹುದು ಮೇಡಮ್, ಮಾಡಬಹುದು, ಈಸಿ ಆಗಿದೆ. ಕೊರಿಯೋಗ್ರಫಿ ಅಟ್ಲೀಸ್ಟ್ ಆ ಮೂಮೆಂಟ್ಸ್ ಫುಲ್ ಅವರು ಅಪ್ ಬೀಟ್ ಅಲ್ಲಿ ಇದೆ, ತುಂಬಾ ಕಷ್ಟ ಮಾಡೋದಕ್ಕೆ. ಆದ್ರೂ ಅದನ್ನ ಬೇರೆ ಹೆಂಗ್ ಮಾಡಿದ್ರು ಮ್ಯಾಚ್ ಆಗ್ಬಿಡುತ್ತೆ. ಎಲ್ಲರೂ ರೀಲ್ಸ್ಗೆ ಯಾರ್ ಬೇಕಾದ್ರೂ ಮಾಡಿ ನೀವು ಮಾಡ್ಬೋದು. ಸಣ್ಣ ಹುಡುಗರಿಂದ ದೊಡ್ಡವ್ರ ತನಕ ಎಲ್ಲರೂ ಮಾಡ್ಬೋದು. ನಾನ್ ಯಾಕೆ ಗೊತ್ತಾ ಕೇಳಿದ್ದು, ನೀವು ಮುರಳಿ ಮಾಸ್ಟರ್ ಜೊತೆ ಪ್ರಾಕ್ಟೀಸ್ ಟೈಮ್ ಅಲ್ಲಿ ಇದ್ರಲ್ಲ, ಕಲ್ತಿರ್ತೀರಾ ಅಂತ ಹೇಳಿದ್ರೆ ಮಾಡಿದೀವಿ. ಓಕೆ ಮೇಡಮ್, ಅಂದ್ರೆ ಎಲ್ಲರಿಗೂ ಇಷ್ಟ ಆದ್ಮೇಲೆ ಇನ್ನೇನ್ ಮೇಡಮ್, ನಮಗೂ ಇಷ್ಟ ಆಗ್ಬೇಕಲ್ಲ. ಕರೆಕ್ಟ್ ಅಲ್ಲ, ಅದು ಆಕ್ಚುಲಿ ಏನಕ್ಕಂದ್ರೆ ಅದು ತುಂಬಾ ಈಸಿ ಆಗು ಅನ್ಸುತ್ತೆ. ನೀವ್ ಹೇಳ್ದಂಗೆ ಮಾಡ್ಬೇಕಾದ್ರೆ ಗೊತ್ತಾಗುತ್ತೆ. ಎಲ್ಲರೂ ಮಾಡ್ತಾ ಇದ್ದಾರೆ. ಏನೋ ಅಡಿಗೆ ಮಾಡೋರು ಹಿಂಗ್ ಅಂದ್ರೂ ಅದೇ ಅಮೋರ. ದಾರಿಲಿ ನಡ್ಕೊಂಡ್ ಬರ್ತಾ ಇದ್ರು ಅದೇ ಅಮೋರ. ಎಲ್ಲವೂ ಅಮೋರ ಆಗಿದೆ ಮೇಡಮ್. ಅದೇ ಖುಷಿ ಮೇಡಮ್, ಅದೇ ಖುಷಿ. ಕೃಷ್ಣ ಅಜಯರಾವ್, ಬೃಂದಾಚಾರ್ಯ, ಅದು ನಾನು ಆಗ್ಲೇ ಹೇಳ್ದಂಗೆ ಕೆಮಿಸ್ಟ್ರಿ ತುಂಬಾ ಚೆನ್ನಾಗಿದೆ. ಅವ್ರು ಏನೋ ಹೆಂಗ ಕಾಣಿಸ್ತಾ ಇದ್ದಾರೆ ಸರ್ ಇವಾಗ, ಎಷ್ಟೋ ಅಲ್ವಾ? ಎಕ್ಸ್ಕ್ಯೂಸ್ ಮೀ ಅಜಯ್ ಸರ್ ಕಾಣ್ತಾ ಇದ್ದಾರೆ ಅಂತ ನಾವು ಚೆನ್ನಾಗಿ ಕಾಣ್ಲಿಕ್ಕೆ ಮಾಡಿರೋದು. ಅದಕ್ಕೆ ಮುಂಚೆ ಎಲ್ಲ ರಾ ಸಿನಿಮಾಗಳು ಒಂದಷ್ಟು ಮಾಡಿದ್ರು, ಸ್ಟೈಲ್ ಬೇರೆ ಇತ್ತು. ನಾವು ಇದ್ರಲ್ಲಿ ಒಂದು ಗೆಟಪ್ ಮಾಡಿದ್ವಿ. ನಾವು ಇನ್ನೂ ನೋಡಿ ಶಾರುಖ್ ಖಾನ್ ತರ ಕಾಣ್ತಾರೆ ಒಂದೊಂದು ಇದ್ರಲ್ಲಿ, ಇಬ್ರು ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ ಮೇಡಮ್. ತುಂಬಾ
ಸಾಂಗ್ಸ್ ಯಾರು ನೋಡಿದ್ರು ಏನ್ರಿ ಇಷ್ಟ ಚೆನ್ನಾಗಿ ತೋರಿಸಿದೀರಾ ಅಂತಾರೆ. ಎಷ್ಟು ಫೋನ್ ಬರ್ತಾ ಇದೆ, ಅದೇ ಖುಷಿ ಅಲ್ವಾ ನಮ್ಗೆ. ಅದೇ ಸರ್, ಇವು ನಮ್ಮ ಪ್ರೆಸ್ ಮೀಟ್ ಅಲ್ಲೂ ಅಷ್ಟೇ ಅಲ್ಲ, ಅದೇ ಪ್ರೆಸ್ ಮೀಟ್ ಅಲ್ಲಿ ನೋಡಿದ ತಕ್ಷಣ ನನ್ಗೆ ಇವತ್ತವರೆಗೂ ಪ್ರೆಸ್ ಮೀಟ್ ಅಲ್ಲಿ ಯಾರು ಅಷ್ಟೊಂದು ಸಾಂಗ್ಸ್ ಬಗ್ಗೆ ಹೇಳ್ತಾರೆ, ಬಟ್ ಇದು ತುಂಬಾ ಮನ್ಸಾರೆ ಅವರೆಲ್ಲ ತುಂಬಾ ಎಫೆಕ್ಟ್ ಆಗಿ ಮಾಡಿದೀರ, ನೀವು ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ಅಂತ ಹೇಳಿದ ತಕ್ಷಣ ನಮ್ಗೆ ಖುಷಿ ಆಗೋಯ್ತು. ಫ್ರೆಶ್ ಫೀಲ್ ಬರ್ತಾ ಇದೆ ಸರ್ ಆಕ್ಚುಲಿ ನೋಡಿದ್ರೆ ತುಂಬಾನೇ. ಹಂಗೆ ಹೇಳಿದ್ರೆ ಬಹಳ ಖುಷಿ ಆಗೋಯ್ತು ನಮಗೆ. ನಾವು ಇಲ್ಲೇ ಗೆದ್ವಪ್ಪ, ಯಾಕಂದ್ರೆ ಫಸ್ಟ್ ನಮಗೆ ಮೀಡಿಯಾ, ಆಮೇಲೆ ಪ್ರೆಸ್, ಆಮೇಲೆ ಸೋಷಿಯಲ್ ಮೀಡಿಯಾ ಇವೇ ಮೊದಲು. ಅವ್ರಿಗೆ ಹೆಂಗ್ ಕಾಣುತ್ತೆ, ಅವ್ರಿಗೆ ಹೇಗೆ ಅದನ್ನ ತಗೊಂತ ಅನ್ನೋದು ನಮಗೆ ಇಂಪಾರ್ಟೆಂಟ್ ಇರುತ್ತೆ. ಬಟ್ ಅಲ್ಲೇ ನಾವು ಗೆದ್ವಿ ಅವತ್ತಿನ ದಿವಸ. ನಮಗೆ ನಿಮ್ಗೆ ರೀಸೆಂಟ್ ಆಗಿ ಈ ತರ ಕಲರ್ಫುಲ್ ಆಗಿ ಬಂದಿದ್ದಾವೆ ಈ ತರದೆಲ್ಲ ಕಲರ್ಫುಲ್ ಆಗಿ ಅಪ್ಪು ಸರ್ ಮಾಡ್ತಿದ್ರು, ಇತ್ತೀಚೆಗೆ ಯಾರು ಮಾಡ್ತಾ ಇದ್ರು, ಎಲ್ಲ ಮಾಡ್ತಿದ್ರು. ಇತ್ತೀಚೆಗೆ ಯಾರು ಮಾಡ್ತಾ ಇಲ್ಲ. ಏನಾಗಿದೆ ಅಂದ್ರೆ OTT-ಗೆ ಅಂತ ಸಿನಿಮಾಗಳಾಗೋಯ್ತು, ಎಲ್ಲ ಏನಾಗ್ತಾ ಇದೆ ಅಂದ್ರೆ ಸಾಂಗ್ಸೇ ಇಡೋದಿಲ್ಲ, ಹಂಗಲ್ಲಾಗೋಗಿತ್ತು. ಆಮೇಲೆ ಏನಾಗುತ್ತೆ ಅಂದ್ರೆ ಇದೊಂದು ಇನ್ವಿಟೇಷನ್ ತರ ಯಾರು ಅದನ್ನ ಮರ್ತೇ ಬಿಟ್ಟಿದ್ದಾರೆ ಆ ತರದಲ್ಲಿ. ಮತ್ತೆ ನಮ್ ಡೈರೆಕ್ಟರ್ಗಳೆಲ್ಲ ಒಂದು ಇದನ್ನ ಇವ್ರಿಗೆಲ್ಲ ಗೊತ್ತು, ಯಾಕಂದ್ರೆ ಇವರೆಲ್ಲ ಹಂಗೆ ಬಂದಿರೋದು. ಅದಕ್ಕೆ ಅದೆಲ್ಲ ಏನ್ ಮಾಡಿದ್ರು ಅವರು, ಇಲ್ಲ ನಮ್ಗೆ ಸಾಂಗೇನೆ ಇಂಪಾರ್ಟೆಂಟ್ ಇದೆ, ಮೊದಲು ಅದನ್ನ ನಾವು ಜನಕ್ಕೆ ರೀಚ್ ಮಾಡ್ಬೇಕಂದ್ರೆ ನಿಮಗೆ ಫೈಟ್ ಬೇರೆ ಎಲ್ಲ ಥಿಯೇಟರ್ ಬಂದು ನೋಡ್ತಾರೆ, ಬಟ್ ನಿಮಗೆ ಮೊದಲು ನೋಡ್ಬೇಕನ್ನಾಗಿರೋ ಸಾಂಗ್ ಲೈಫ್ ಟೈಮ್ ಇರುತ್ತಲ್ಲ ಮೇಡಮ್ ಸರ್. ಅವಾಗೆಲ್ಲ ಕ್ಯಾಸೆಟ್ಸ್ ಗಳು ಮುಂಚೆನೆ ರಿಲೀಸ್ ಆಗ್ತಿತ್ತಲ್ಲ, ಆಡಿಯೋ ಎಲ್ಲಾನು, ಅಂದ್ರೆ ಸಿನಿಮಾ ರಿಲೀಸ್ ಅಲ್ಲ. ಈಗ ಸಿನಿಮಾ ಬರ್ಲಿ ರಿಲೀಸ್ ಆಗ್ಲಿ ಎಷ್ಟೋ ವರ್ಷಗಳಾದ್ರೂ ಸಾಂಗ್ ಓಡ್ತಾನೆ ಇರುತ್ತೆ. ಕೊರಿಯೋಗ್ರಫಿ ನಾವು ವಯಸ್ಸಾದ್ರೂ ಇರುತ್ತೆ, ನಾವು ಮಕ್ಕಳು ಇರುತ್ತಲ್ಲ ಮೇಡಮ್. ಇವಾಗ ಏನ್ ಸರ್, ಯೂಶಲಿ ಪಾರ್ಟಿ ಅಥವಾ ಏನಾದ್ರು ಒಂದು ಬ್ಯಾಂಗಲ್ ಬಂಗಾರ ಹಾಕೊಂಡು ಡ್ಯಾನ್ಸ್ ಮಾಡೋದು, ಅಂದ್ರೆ ಹಿಟ್ ಸಾಂಗ್ ಗಳನ್ನ ಇವಾಗ ಅಮೋರಾ ಲಿಸ್ಟ್ ಪ್ರಾಬಬ್ಲಿ ಇವಾಗ ಸೇರ್ಕೊಂಡಿದೆ. ಈ 2 ವರ್ಷದಿಂದ ಮತ್ತೆ ಅದು ಖುಷಿ ಆಗ್ತಾ ಇದೆ. ಅಂದ್ರೆ ಮತ್ತೆ ಇವತ್ತೊಂದು ಖುಷಿ ಆಯ್ತು ಮೇಡಮ್. ಇವತ್ತು ನಮ್ಮ ಪ್ರೊಡ್ಯೂಸರ್ ಸಲೂನ್ಗೆ ಹೋಗಿದ್ರಂತೆ, ಅಲ್ಲೆಲ್ಲ ಹಿಂದಿ ಹುಡುಗರು ಇರೋದು. ಅಲ್ಲಿ ಇದು ಸಾಂಗ್ ಹಾಕೊಂಡು ಕೇಳ್ತಾ ಇದಾರಂತೆ. ಹೋದ ತಕ್ಷಣ ಅವ್ರು ರೆಕಾರ್ಡ್ ಮಾಡಿ ಕಳ್ಸಿದ್ರು, ನೋಡಿ ಹಾಕೊಂಡಿರೋ ಹಿಂದಿ ಹುಡುಗರು ಇದೆ ಅಂತ. ಎಷ್ಟು ಮಟ್ಟಿಗೆ ರೀಚ್ ಆಗಿದೆ ಅಂತ. ಅದೇ ಅಲ್ವಾ ಮೇಡಮ್ ಅದು ಬೇಕಾಗಿರೋದು. ಸರ್ ನನಗೆ ಇನ್ನೊಂದು ಏನ್ ಅನಿಸ್ತು ಗೊತ್ತಾ, ನನಗೆ ನೀವು ತೆಲುಗು ಅಲ್ಲು ಅರ್ಜುನ್ದು ಮತ್ತೆ ಇವ್ರದ್ದು ಒಂದು ಸಾಮಾಜ ವರ್ಗಮನ ಒಂದು ವೈಲಿನ್ ಬಿಟ್ ಸಾಂಗ್ ಬರುತ್ತಲ್ಲ, ಆ ಈ ಮೇಕ್ ಓವರ್ ಎಲ್ಲ ಒಂದ್ ಸ್ವಲ್ಪ ನೀವ್ ಹೇಳಿದ್ರೆ ರಷ್ಯನ್ ಇದು ಫಾರ್ಮ್ಯಾಟ್ ಸ್ಪ್ಯಾನಿಶ್ ಅದೇ ತರ ಒಂಥರ ಫೀಲ್ ಅಂತ ಅನಿಸು. ಅಂದ್ರೆ ಅಷ್ಟು ಗ್ರ್ಯಾಂಡ್ಯೂರ್ ಆಗ ಲೊಕೇಶನ್ಸ್ ಗಳು ನೀವು ತೋರಿಸಿರೋದು ಎಲ್ಲವೂ ಅಷ್ಟು ಚೆನ್ನಾಗಿ ಬಂದಿದೆ ಸರ್. ಇವಾಗ ಸಿಕ್ಕಾಪಟ್ಟೆ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾಗಳು ಬರ್ತಿದೆ, ಎಲ್ಲರೂ ಕೂಡ ಅದಕ್ಕೆ ಫೋಕಸ್ ಮಾಡ್ತಾ ಇದ್ದಾರೆ. ಇವಾಗ ನಿಮ್ಮ ಈ ಪಾರ್ಟ್ನರ್ ಸಿನಿಮಾ ಆ ಸಾಲಕ್ಕೆ ಸೇರುತ್ತಾ ಏನು? ಪಕ್ಕ ಸೇರುತ್ತೆ ಮೇಡಮ್. ಇದು ಟ್ರೆಂಡಿಗೆ ಮಾಡಿರೋಂಥ ಕತೆ. ಓಕೆ. ಆಮೇಲೆ ನಿಮಗೆ ಅದೇ ಹೇಳಿದ್ಮೇಲೆ ಅವತ್ತು ಮೊನ್ನೆ ಹೇಳಿದೆ, ಇದು ಬಂದು 60 ಇಂದ ಹಿಡಿದು ಆ ಕಾಲದಿಂದ ಹಿಡಿದು ಈಗ 2026 ವರ್ಗು ಆ ಪಾರ್ಟ್ನರ್ ಅದನ್ನ ಯಾರು ಮುರಿಯಕ್ಕಾಗಲ್ಲ, ಬ್ರೇಕ್ ಮಾಡಕ್ಕಾಗಲ್ಲ ಅಲ್ವಾ. ಅದನ್ನ ಇವ್ರು ಸಕ್ಕದಾಗಿ ಅರ್ಥಕೊಂಡಿದ್ದಾರೆ, ಅದನ್ನ ಮೇಲೆ ಸಿನಿಮಾ ಮಾಡಿದ್ದಾರೆ. ಅದು ನಿಮಗೆ ಥಿಯೇಟರ್ ಬಂದು ನೋಡಿದಾಗಲೇ ಅದು ಅನ್ಸುತ್ತದೆ, ಯಾಕಂದ್ರೆ ಪ್ರತಿಯೊಬ್ಬ ಮನಸ್ಸಲ್ಲಿ ಕೂತ್ಕೊಳ್ಳುತ್ತೆ ಅದು ಪಾರ್ಟ್ನರ್ ಅನ್ನೋದು. ಇದರಲ್ಲಿ ಪಾರ್ಟ್ನರ್ ಅಂದ್ರೆ ಲೈಫ್ ಪಾರ್ಟ್ನರು ಆಗ್ತಾರೆ ಅಥವಾ ಫ್ರೆಂಡ್ಸ್ ನಲ್ಲೂ ಪಾರ್ಟ್ನರ್. ನೀವ್ ಯಾವ ಪಾರ್ಟ್ನರ್ ಬಗ್ಗೆ ಹೇಳಕೊಡ್ತಿದ್ದೀರಾ? ಅದೇ ನೀವ್ ಯಾವ ಜೊತೆ ಇರೋದು, ನನ್ನ ಜೊತೆ ನನ್ನ ಬಾಡಿ ಇದೆ, ನನ್ನ ಅದು ಪಾರ್ಟ್ನರ್. ಇದರಲ್ಲಿ ನಿಮ್ಗೆ ಅದು ಗೊತ್ತಾಗುತ್ತೆ ಮೇಡಮ್. ಲೈಫ್ ಪಾರ್ಟ್ನರು ಯಾವ ಅಪ್ಪ ಅಮ್ಮನೂ ಪಾರ್ಟ್ನರ್, ಎಲ್ಲರೂ ಎಷ್ಟು ಮುಖ್ಯ ಅನ್ನೋದನ್ನ ತುಂಬಾ ಚೆನ್ನಾಗಿ ಹೇಳಿದೀವಿ. ಅಂದ್ರೆ ನೀವ್ ಯಾವ ಪಾರ್ಟ್ನರ್ ನ ಟಚ್ ಮಾಡಿದ್ದೀರಾ? ಎಲ್ಲ ನಿಮ್ಗೆ ಎಲ್ಲ ಗೊತ್ತಾಗುತ್ತೆ, ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ, ಪಕ್ಕ ಗೊತ್ತಾಗುತ್ತೆ. ಓಕೆ ಓಕೆ. ಎಲ್ಲರಿಗೂ ಪಾರ್ಟ್ನರ್ ಇಲ್ಲ ಅನ್ನೋರ್ಗು, ಪಾರ್ಟ್ನರ್ ಹುಡುಕ್ತಾ ಇರೋರ್ಗು, ಆಲ್ರೆಡಿ ಪಾರ್ಟ್ನರ್ ಇರೋರ್ಗು ಎಲ್ಲರಿಗೂ ಇಷ್ಟ ಆಗೋ ಸಿನಿಮಾ ಮೇಡಮ್. ಕರೆಕ್ಟ್. ಇದು ನಾನು ಕನೆಕ್ಟ್ ಆಗ್ತಾನೆ. ಪಾರ್ಟ್ನರ್ ಇಲ್ದೇ ಇರೋನು ತಡಿಯಪ್ಪ ನನ್ಗೆ ಈ ತರ ಹುಡುಗಿ ಬೇಕು ಅಂತಾನೆ, ಪಾರ್ಟ್ನರ್ ಇರೋನು ಪಾರ್ಟ್ನರ್ ಹಿಂಗಿರ್ಲಿ ಅಂತಾನೆ, ಅಪ್ಪ ಅಮ್ಮ ನನಗೆ ಈ ತರ ಪಾರ್ಟ್ನರ್ಸ್ ಬೇಕು ಅಂತಾರೆ. ಎಲ್ಲದನ್ನು ಒಂದು ಪಾಸಿಟಿವ್ ಆಗಿ ಹೇಳಿದೀರಾ. ಓಕೆ ಸರ್. ಮುರಳಿ ಮಾಸ್ಟರ್, ಇಷ್ಟು ವರ್ಷದ ನಿಮ್ಮ ಒಂದು ಪಯಣದಲ್ಲಿ ಸಾಕಷ್ಟು ಜನರಿಗೆ ಕೊರಿಯೋಗ್ರಫಿ ಮಾಡಿದ್ದೀರಾ. ಯಾವ್ದಾದ್ರು ಒಂದು ಅಂದ್ರೆ ಇಂಥವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಮೂಮೆಂಟ್ ಅಂತ ಇರುತ್ತೆ, ಅಷ್ಟು ಜನಕ್ಕೆ ಮಾಡಿರೋ ಯಾವ ಸಿಕ್ಕಾಪಡೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ ನಿಮಗೆ? ಇವ್ರಿಗೆ ಮಾಡಿದ್ ನಿಮ್ಗೆ ತುಂಬಾ ಅಂದ್ರೆ ಮರೆಯಕ್ಕೆ ಆಗೋದಿಲ್ಲ ಯಾರು? ಅಪ್ಪು ಸರ್ ಮೇಡಮ್ ಇರೋದ್ರಲ್ಲಿ ನಮ್ಗೆ ಅವ್ರ ಜೊತೆಗೆ ಮಾಡಿದಾಗ 3-4 ಸಿನಿಮಾ ಮಾಡಿದ್ದೀನಿ. ಅದು ಒಂದು ಭಾಗ್ಯನೇ ನಮಗೆ, ಯಾಕಂದ್ರೆ ಎಲ್ಲ ಹೊರಗಡೆಯಿಂದನೇ ಬರ್ತಾ ಇದ್ದು. ಬಟ್ ಕನ್ನಡ ಇಂಡಸ್ಟ್ರಿಯಲ್ಲಿ ಕನ್ನಡ ಕೊರಿಯೋಗ್ರಾಫರ್ಸ್ಗೆ ಅವಕಾಶ ಕೊಟ್ಟರು ನಮಗೆಲ್ಲ ಇಲ್ಲಿದ್ದು. ನನಗೆ ಈ ಹೀರೋಗೆ ಸಜೆಷನ್ ಕೊಡ್ತು, ಈ ಹೀರೋ ಕೊಡ್ತು ಅನ್ನೋದಕ್ಕಿಂತ ನನಗೆ ಎಲ್ಲ ಹೀರೋಗಳ ಜೊತೆಗೂ ಒಂದು ಒಳ್ಳೆ ಬಾಂಡಿಂಗು, ಆಮೇಲೆ ಅವ್ರ ಜೊತೆಗೆ ಮಾಡಿರೋದು ತೃಪ್ತಿ ಕೊಟ್ಟಿದೆ ಮೇಡಮ್. ಅಂದ್ರೆ ಎಲ್ಲ ಸಾಂಗ್ ಆ ಹೀರೋಗಳ ಜೊತೆ ಕೆಲಸ ಮಾಡಿದಾಗ ನಂಗೆ ತೃಪ್ತಿ ಕೊಟ್ಟಿದೆ. ಅಂದ್ರೆ ಅವ್ರವ್ರು ಆ ಬಾಡಿ ಲೆವೆಲ್ಸ್ ತಕ್ಕಂತ ಅವ್ರವ್ರು ಮಾಡಿದ್ದಾರೆ, ಅದು ನನ್ನ ಖುಷಿ. ನನಗೆ ಇಷ್ಟು ವರ್ಷಗಳ ಕಾಲ ನನಗೆ ಅಜರಾಸ್ ಅವ್ರ ಜೊತೆಗೆ 3 ಸಿನಿಮಾ 4 ಸಿನಿಮಾ ಜಾಸ್ತಿನೇ ಮಾಡಿದ್ದೀನಿ. ಬಟ್ ನಂಗೆ ತುಂಬಾ ತೃಪ್ತಿ ಕೊಟ್ಟಿರೋದಂದ್ರೆ ಈ ಸಿನಿಮಾದಲ್ಲಿ, ನನಗೆ ಪಾರ್ಟ್ನರ್ ಸಿನಿಮಾದಲ್ಲಿ. ಯಾಕಂದ್ರೆ ನಾನು ಹೇಳ್ಕೊಳ್ಳೋಕೆ, ನಾನು ತುಂಬಾ ಸಿನಿಮಾ ಹೀರೋಗಳ ಜೊತೆ ಸಿನಿಮಾಗಳು ಮಾಡಿದಲ್ಲಿ ಹೇಳ್ಕೊಂಡಿದ್ದೀನಿ. ಬಸ್ ಅಜರಾಸ್ ಅವ್ರ ಜೊತೆ ಸಿನಿಮಾ ಮಾಡಿದ ಜಾಸ್ತಿ ನಾನು ಎಲ್ಲೂ ಹೇಳ್ಕೊಂಡಿರ್ಲಿಲ್ಲ. ಬಟ್ ಕೃಷ್ಣ ರುಕ್ಕು ಆಮೇಲೆ ಒಂದು 2 ಸಿನಿಮಾಗಳು ಮಾತ್ರ ನನಗೆ ಒಂಥರ
ಹೇಳ್ಕೊಳಕಂತ ಇದ್ದಿದ್ದು. ಬಟ್ ಇದು ತುಂಬಾಗಿ ಅಂದ್ರೆ ನಾನು ಎದೆ ತಟ್ಕೊಂಡು ಹೇಳ್ಕೊಳ್ಳೋ ಥರ ಇದು. ನಾನು ಈ ಥರ ಮಾಡಿದ್ದೀನಿ ಒಂದು ಸಾಂಗು ಪಾರ್ಟ್ನರಲ್ಲಿ, ತುಂಬ ಚೆನ್ನಾಗಿ ಎಲ್ಲ ಸಾಂಗ್ಸ್ ನಾನೇ ಮಾಡಿದ್ದೀನಿ, ಇದು ನನಗೆ ತುಂಬ ಒಳ್ಳೆ ಮೈಲೇಜ್ ಕೊಡ್ತು ಅಂತ ಹೇಳ್ಕೊಳಕ್ಕೆ ಇದನ್ನ ಹೇಳ್ಬೋದು ನಾನು ಅದನ್ನು. ವಂಡರ್ಫುಲ್ ಸರ್. ಇವಾಗ ಈ ಒಂದು ಸಿನಿಮಾ ಜನಕ್ಕೆ ಅಂದ್ರೆ ಎಮೋಷನಲಿ ಕನೆಕ್ಟ್ ಆಗುತ್ತಾ? ಆ ರೀತಿ ಆಸ್ಪೆಕ್ಟ್ಸ್ಗಳೇನಾದ್ರು ಇದು ಎಮೋಷನಲ್ ಸಿನಿಮಾನೇ ಮೇಡಮ್. ಎಮೋಷನಲ್ ಸಿನಿಮಾನೇ. ನಿಮ್ಗೆ ಮೊನ್ನೆ ಇವ್ರು ಕೇಳ್ತಾ ಇದ್ರು, ಮಾಸ್ಟರ್ ಹೇಳ್ತಾ ಇದ್ರು, ಇನ್ನೊಂದು ಇದು ರಾಜ್ಕುಮಾರ, ಇನ್ನೊಂದು ಈ ತರ ನಂಗೆ ಎಮೋಷನ್ನು ನಿಜವಾಗ್ಲೂ ಎಮೋಷನ್ ಹೆಂಗಿದೆ ಅಂದ್ರೆ ಮೇಡಮ್, ನಮ್ಮ ಸಿನಿಮಾಲ್ ಒಂದು ಇನ್ಸಿಡೆಂಟ್ ಆಯ್ತು. ನಾವು ಫೈನಲ್ ಕಾಪಿ ಎಲ್ಲರೂ ನಮ್ಮ ಟೆಕ್ನಿಷಿಯನ್ ಎಲ್ಲ ಸಿನಿಮಾ ನೋಡ್ತಾ ಇದ್ವಿ. ಸಿನಿಮಾ ಎಲ್ಲ ನೋಡಿದ್ವಿ, ಇದು ಕ್ಲೈಮ್ಯಾಕ್ಸು ಎಲ್ಲ ಆಯ್ತು. ಮ್ಯೂಸಿಕ್ ಡೈರೆಕ್ಟರ್ ಇದರಲ್ಲಿ ಸ್ಟುಡಿಯೋಲ್ಲಿ ಲೈಟ್ ಹಾಕಿದ್ರೆ ಕ್ಯಾಮ್ರಾಮನ್ ಅಳ್ತಾ ಇದ್ದಾರೆ ಹಿಂಗೆ. ಹೀರೋಯಿನ್ ಕಣ್ಣಲ್ಲಿ ನೀರು, ಹೀರೋ ಎಮೋಷನ್ ಆಗವ್ರೆ, ಎಲ್ಲರೂ ಎಮೋಷನ್ ಆಗಿದ್ದೀವಿ. ಪ್ರೊಡ್ಯೂಸರ್ ಹೇಳ್ತಾವೆ ಯಾಕೆ ಎಮೋಷನು, ಅಪ್ಪ ಅಮ್ಮ ಫ್ಯಾಮಿಲಿ ಎಲ್ಲವೂ ಎಮೋಷನ್ ನೋಡಿದ್ರು ಎಲ್ಲರೂ ಫೀಲ್ ಆಗ್ಬಿಟ್ರು. ನಾವು ಅಲ್ಲಿ ಅನ್ಕೊಂಡ್ವಿ ನೋಡಿ, ಕ್ಯಾಮ್ರಾಮನ್ ವ್ಯೂ ಪಾಯಿಂಟ್ ಅಲ್ಲಿ ನೋಡ್ತಾ ಇದ್ದವರು ಅಲ್ಲಿ ನೋಡಿರ್ತಾರೆ, ಅದು ಬೇರೆ. ಇಲ್ಲಿ ವಿತ್ ಮ್ಯೂಸಿಕ್ ವಿತ್ ಎಫೆಕ್ಟ್ ಇಲ್ಲೋದಾಗ ಅವರು ಅವ್ರ ಲೈಫ್ ಕನೆಕ್ಟ್ ಆಗ್ಬಿಟ್ರು. ಸರ್ ತುಂಬಾ ಖುಷಿ ಆಗ್ಬಿಡ್ತು ಸರ್, ತಕ್ಕತ್ ಫೀಲ್ ಆಗ್ಬಿಡ್ತು ಸರ್ ಅಂತ. ಅಲ್ಲಿಗೆ ಒಂದು ಖುಷಿ ಆಯ್ತು ಮೇಡಮ್, ನಾವು ಮಾಡಿರೋದಕ್ಕೆ ಸಾರ್ಥಕ ಆಗಿದೆ. ಅದೇ ಅಲ್ವಾ ಸರ್ ಇಂಪಾರ್ಟೆಂಟ್, ಜನರಿಗೆ ಕನೆಕ್ಟ್ ಆಗುವಂತದ್ದು. ಇದು ನಮ್ಮ ಕಲಾಭಿಮಾನ ಏನು ಅವ್ರಿಗೆ 100% ಇಷ್ಟ ಆಗುತ್ತೆ. ಅದು ಅವ್ರದೇ ಕತೆ ಮೇಡಮ್, ಅದು ಅವ್ರದೇ ಕತೆ, ನಮ್ದೇ ಜನರದೇ ಕತೆ ಮೇಡಮ್. ಅದು ಈಗ ನಿಮ್ದೇ ಕತೆ, ಇಲ್ಲಿ ಏನಿದ್ದಾರೆ ನಮಗೆ ನಮ್ಮ ಫ್ರೆಂಡ್ಸ್ ಎಲ್ಲ ಇದ್ದಾರೆ, ನಮ್ಮ ಪಾರ್ಟ್ನರ್ಸ್ ಎಲ್ಲ ಅವ್ರದೇ ಕತೆ ಮೇಡಮ್. ಕನೆಕ್ಟ್ ಆಗೇ ಆಗ್ತಾರೆ. ಸೊ ಎಲ್ಲ ಈ ತರ ಸಬ್ಜೆಕ್ಟ್ಸ್ ಗಳು ಆಕ್ಚುಲಿ ಬರಬೇಕು. ನಮ್ಮನ್ನ ನಾವೇ ತೆರೆ ಮೇಲೆ ನೋಡ್ಕೊಂಡ್ರೆ ಅವಾಗ ಅದೊಂಥರ ಅವಾಗೇ ನಾವು ಗೆಲ್ತೀವಿ, ಫಿಲಂ ಮೇಕರ್ಸ್ ಗೆಲ್ತಾರೆ ಅಂತ ನಾವು ಆಕ್ಚುಲಿ ಹೇಳ್ಬೋದು. ಲೈಫ್ ಅಲ್ಲಿ ನಡೆದಿರುತ್ತೆ, ಇಲ್ಲ ನಿಮ್ಮ ಬ್ರದರ್ಸ್ ಲೈಫ್ ಅಲ್ಲಿ ನಡೆದಿರುತ್ತೆ, ನಿಮ್ಮ ಯಾರೋ ನಿಮ್ಮ ರಿಲೇಷನ್ ನಿಮ್ಮ ಫ್ರೆಂಡ್ಸ್ ಲೈಫ್ ಅಲ್ಲಿ ನಡೆದಿರುತ್ತೆ, ಏನೋ ಒಂದು ಇನ್ಸಿಡೆಂಟ್ ಗ್ಯಾರಂಟಿ ನಡೆದಿರುತ್ತೆ. ನಾನು ನೋಡಿದೀನಿ ಗುರು ಇದು ಅಂತ ನೀವು ಫೀಲ್ ಮಾಡ್ತೀರ. ಆ ತರ ಒಂದು ಎಮೋಷನಲ್ ಸಿನಿಮಾ, ಎಮೋಷನಲ್ಲೇ ಇರೋದು ಸಿನಿಮಾ. ಭಾವನೆಗಳ ಜೊತೆ ಆಟ ಆಡಿರೋದು, ಜೊತೆಗೆ ಎಂಟರ್ಟೈನ್ಮೆಂಟ್ ಇರೋದು. ನಿಮ್ಗೆ ನಕ್ಕೊಂಡು ಅಳಿಸ್ಕೊಂಡು ಖುಷಿಯಾಗಿ ಕರ್ಕೊಂಡು ಎಲ್ಲ ಆಸ್ಪೆಕ್ಟ್ಸ್, ಕಮರ್ಷಿಯಲ್ ಆಸ್ಪೆಕ್ಟ್ಸ್. ರಿಲೀಸ್ ಡೇಟ್ ಸರ್? ರಿಲೀಸು ಈ ವರ್ಷದಲ್ಲೇ ಬರ್ತೀವಿ. ಅದೇ ಈಗ ಸೆನ್ಸಾರ್ ಅಪ್ಲೈ ಮಾಡ್ತಾ ಇದೀವಿ, ಇದೆಲ್ಲ ನೋಡ್ಕೊಂಡು ಬರ್ತೀವಿ ಮೇಡಮ್. ಓಕೆ ಮುರಳಿ ಮಾಸ್ಟರ್, ಇವಾಗ ಈ ಒಂದು ಸಾಂಗ್ ಅಮೋರ ಅಮೋರ ಬಿಟ್ಟು ಬೇರೆ ಇನ್ನು ಈ ಸಿನಿಮಾದಲ್ಲೇ ಮತ್ತಷ್ಟು ಸಾಂಗ್ಸ್ ಗಳಿಗೆ ಏನಾದ್ರು ಕೊರಿಯೋಗ್ರಫಿ ಮಾಡಿದ್ದೀರಾ? ಸಿಂಗಲ್ ಕಾರ್ಡ್ ಅದನ್ನ ಹೇಳಿದ್ನಲ್ಲ ಮೇಡಮ್, ಒಬ್ಬನೇ 4 ಸಾಂಗ್ ನಾನು ಒಬ್ಬನೇ ಕೊಟ್ಟಿದ್ದಾರೆ. ಅದೆಲ್ಲ ಕ್ರೆಡಿಟ್ಸ್ ನಮ್ಮ ಡೈರೆಕ್ಟರ್. ಅದ್ರಲ್ಲಿ ಹುಕ್ ಸ್ಟೆಪ್ ಗಳು ಎಲ್ಲದರಲ್ಲೂ ಇರುತ್ತಾ ಅಥವಾ ನೋಡಿದ್ರೆ ನೆಕ್ಸ್ಟ್ ಅದ್ರಲ್ಲಿ ಮಾತಾಡೋಣ. ಇವಾಗ ಬರೀ ಅಮೋರ ಅಮೋರ ಮಾತ್ರನಾ? ಅದು ಬೇರೆ ಬೇರೆ ತರ ಇದೆ, ಅದು ಬೇರೆ ಬೇರೆ. ಒಂದೊಂದು ಸ್ವೀಟ್ ಮೇಡಮ್, ಇದು ನಿಮ್ಗೆ ಯಾವ ಸ್ವೀಟ್ ಹೇಳಿ 4-5 ಸ್ವೀಟ್ ಇಷ್ಟ ಅಂದ್ರೆ ಅದ್ರಲ್ಲಿ ಒಂದು ಮೇನ್ ಸ್ವೀಟ್ ಕೊಟ್ಟಿದ್ದೀವಿ, ಇನ್ನೊಂದು ಬೇರೆ ತರ ಸ್ವೀಟ್, ಎಲ್ಲವೂ ಸ್ವೀಟ್ ಸಿಹಿಯಾಗೇ ಇರುತ್ತೆ ಮೇಡಮ್. ಇಲ್ಲ ನಮ್ಗೆ ಆಕ್ಚುಲಿ ಈ ಸ್ವೀಟ್ ತುಂಬಾ ಇಷ್ಟ ಆಯ್ತು, ಎಲ್ರಿಗೂ ಇಷ್ಟ ಆಗಿರೋ ಸ್ವೀಟ್ ಕೊಟ್ಟಿದ್ದೀರಾ. ಆಗಿದೆ ಆಕ್ಚುಲಿ, ತುಂಬಾ ದಿವಸ ಆಗಿತ್ತು ಒಂಥರ ಈ ತರ ಸಾಂಗ್ ಗಳು ಕೇಳಿ. ಡ್ಯಾನ್ಸ್ ಆಗಿರ್ಬೋದು, ನೀವ್ ಹೇಳ್ದಂಗೆ ಪ್ರತಿಯೊಂದು ವಿಜುವಲಿ ಕೂಡ ತುಂಬಾ ವಿಜುವಲ್ ಟ್ರೀಟ್ ಅಂತ ಹೇಳ್ಬೋದು, ಅಷ್ಟು ಚೆನ್ನಾಗಿದೆ. ಎಸ್, ಇವಾಗ ಸ್ವಲ್ಪ ದಿವಸಲ್ಲೇ ಬರ್ತಾ ಇದ್ದೀರಾ, ಅಮೋರ ಅಮರ ಸಾಂಗ್ ಹಿಟ್ ಆಗಿದೆ, ಸಿನಿಮಾ ಕೂಡ ಹಿಟ್ ಆಗ್ಲಿ ಅಂತ ಕೇಳ್ಕೊತೀನಿ. ತುಂಬಾ ಚೆನ್ನಾಗಿ ಮುರಳಿ ಮಾಸ್ಟರ್, ನಿಮ್ಮಿಂದ ಮತ್ತೆ ಅಷ್ಟು ಒಳ್ಳೊಳ್ಳೆ ಸಾಂಗ್ ಗಳಿಗೆ ಕೊರಿಯೋಗ್ರಫಿ ಮಾಡ್ತಾ ಇದ್ದೀನಿ. ಒಂದ್ ಬಿಟ್ ಹಾಡು ಹೇಳ್ಬೋದಾ ನಮಗೋಸ್ಕರ? ಇಷ್ಟವಾಗಿದೆ ಏನ್ ಗೊತ್ತಾ? ಪ್ರೀತಿ ಆಗೋದು ಯಾವಾಗ, ಮೋಡನ ಮೋಡ ಮೀಟಾದಾಗ. ಇದು ನೋಡಿ, ಸಿನಿಮಾ ಹಿಟ್ ಆಗೋದು ಯಾವಾಗ ಅಂದ್ರೆ ನಾವು ಎಲ್ಲರೂ ಪಾರ್ಟ್ನರ್ ಸೇರಿದಾಗ, ಟೀಮ್ ವರ್ಕ್ ನೋಡಿ. ಇವತ್ತು ಅಮೋರ ಹಿಟ್ ಆಗಿದೆ. ಆಗುತ್ತೆ ಮೇಡಮ್, ಆಗ್ಬೇಕು. ಯಾಕಂದ್ರೆ ಈಗಿರೋ ಪರಿಸ್ಥಿತಿಯಲ್ಲಿ ಈಗಿರೋ ಅಂದ್ರೆ ಎಲ್ಲ ಸುಮ್ಮನೆ ನಮ್ಮ ಕನ್ನಡ ಇಂಡಸ್ಟ್ರಿನ ನೋಡ್ತಾ ಇಲ್ಲ ಮಾಡ್ತಾ ಇಲ್ಲ ಅಂತ ಹೇಳಿ 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 ಅದನ್ನ ಸ್ವಲ್ಪ ಇದನ್ನ ಮಾಡ್ಬಿಟ್ಟಿದ್ದಾರೆ. ಅದು ಆಗಬಾರ್ದು. ಅದು ಚೆನ್ನಾಗಿ ಮಾಡ್ತಾ ಇದ್ರೆ ಚೆನ್ನಾಗಿ ಆಗೇ ಆಗತ್ತೆ, ಪ್ರತಿಯೊಂದು ಆಗೇ ಆಗತ್ತೆ. ನಾವು ಅವ್ರಿಗೆ ಮುಟ್ಟಿಸ್ಬೇಕು, ಅಂದ್ರೆ ಜನಕ್ಕೆ ನಾವು ಮುಟ್ಟಿಸ್ಬೇಕು. ಈಗಿರೋ ಇದ್ರ ಜನರೇಷನ್ ಅಲ್ಲಿ ಈಗೇನೋ ಪ್ಯಾನ್ ಇಂಡಿಯಾ ಅಂತ ಆಗ್ಬಿಟ್ಟು ಏನಾಗ ಹೋಗಿದೆ ಅಂದ್ರೆ ನಮ್ಮ ಕನ್ನಡ ಸಿನಿಮಾಗಳನ್ನ ನಾವು ಮರ್ತ್ಕೊಂತ ಇದೀವಿ. ಆ ತರ ಆಗೋಗ್ತಾ ಇದೆ. ಅದು ಆಗ್ತಾ ಇರೋದು ಅಷ್ಟೇ ಹೊರತು ಸಿನಿಮಾನ ನಾವು ಮುಟ್ಟಿಸ್ಬೇಕು. ಅಂದ್ರೆ ಈಗ OTT ಅಂತೆಲ್ಲ ಬಂದ್ಬಿಟ್ಟು ಏನಾಗಿದೆ, ಅದರಿಂದ ಸ್ವಲ್ಪ ಇದಾಗ್ತಾ ಇದೆ ಹೊರತು ಒಳ್ಳೆ ಸಿನಿಮಾ ಎಲ್ಲವೂ ಪ್ಯಾನ್ ಇಂಡಿಯಾ ಅಂತ ಏನು ಮೇಡಮ್? ನಾವು ಕರ್ನಾಟಕದಲ್ಲಿ ಇದೀವಿ, ಕನ್ನಡ ಸಿನಿಮಾ ನಾವು ಇಲ್ಲಿ ಹಿಟ್ ಮಾಡಿ ಅದೇ ಆಮೇಲೆ ಪ್ಯಾನ್ ಇಂಡಿಯಾ ಆಗುತ್ತೆ. ಫಸ್ಟ್ ಇಲ್ಲಿ ಮಾಡೋಣ ಮೇಡಮ್, ನಮ್ಮಲ್ದೆ ನಾವು ಗೆಲ್ಲೋಣ. ಅವಾಗೆಲ್ಲ ಸರ್ ಈ ಸಿನಿಮಾಗಳನ್ನ ಅವ್ರಗಳೇ ಡಬ್ ಮಾಡ್ತಾ ಇರೋ ಬೇರೆ ಲ್ಯಾಂಗ್ವೇಜ್ ಅವರು. ಕನ್ನಡ ಸಿನಿಮಾ ಎಷ್ಟು ಸಿನಿಮಾ ಡಬ್ ಆಗಿದೆ. ಡಬ್ಬಿಂಗ್ ಬೇಡ ಅಂತ ಇಲ್ಲ, ಈಗ ಅರ್ಥ ಆಗ್ತಾ ಇದೆ ಅದು ಡಬ್ಬಿಂಗ್ ಏನಕ್ಕೆ ಬೇಡ ಅಂತ ನಿಜವಾಗ್ಲೂ ಮೇಡಮ್. ಎಷ್ಟೋ ಜನಕ್ಕೆ ಇವತ್ತು ಡಬ್ಬಿಂಗ್ ಇಂದ ಅದು ಇಶ್ಯೂ ಆಗಿದೆ ಮೇಡಮ್. ಡಬ್ಬಿಂಗ್ ಇಶ್ಯೂ ಆಗ್ತಾ ಇದೆ. ಅಂದ್ರೆ ಏನಾಗ್ತಾ ಇದೆ ಅಂದ್ರೆ ಸಿನಿಮಾ ಬಂದು ಏನಾಗುತ್ತೆ ಅಂದ್ರೆ ಈಗ ಕಂಪ್ಯಾರಿಸನ್ ಮಾಡಬೇಕು, ಇಲ್ಲ ಅಂತೇನಿಲ್ಲ, ಎಲ್ಲನೂ ಹಾಗೆ ಆಗುತ್ತೆ. ಬಟ್ ಈಗ ನಮ್ಮ ಕನ್ನಡ ಸಿನಿಮಾಗಳ್ನು ನಾವು ಬೇರೆ ಥರ ಮಾಡ್ಬೇಕಲ್ವ ನಾವು. ಏನಾಗ್ತಾ ಇದೆ ಈಗ ಎಲ್ಲರೂ ಬೇರೆ ಥರ ಯೋಚನೆ ಮಾಡ್ತಾ ಇರ್ತಾರೆ. ಅಲ್ಲಿರೋನ ಹಾಕೊಂಡು ಇಲ್ಲಿರೋನ ಹಾಕೊಂಡು ಹಂಗೆ ಮಾಡ್ಬಿಡೋಣ ಅಂತ ಹಂಗೆ ಹೋಗ್ತಾ ಇದ್ದಾರೆ. ಬಟ್ ಯಾಕೆ ನೀವು ಇಲ್ಲಿರೋನ ಹಾಕೊಂಡು ನೀವು ಬೇರೆಯವ್ರು ನೋಡೋ ಥರ ಮಾಡಬಾರ್ದು? ಆ ಥರ ಆಗಬೇಕಲ್ವ? ಇಲ್ಲಿರೋ ಟೆಕ್ನಿಷಿಯನ್ನೇ ಅಲ್ವಾ ಮೇಡಮ್ ಇವತ್ತು ಫ್ಯಾನ್ ಇಂಡಿಯಾ ಮಾಡಿದ್ರೆ. ಪ್ರಶಾಂತ್ ನೀಲ್ ಸಾರು ಇವತ್ತು ಆಲ್ ಓವರ್ ಇಂಡಿಯಾ ಮಾಡ್ತಾವ್ರೆ, ಅವರು ಕರ್ನಾಟಕದವ್ರೆ.
ಈಗ ಹರ್ಷ ಮಾಸ್ಟರ್ ಮಾಡಿದ್ರು, ಅವರು ಕನ್ನಡದವ್ರು ಹಿಂದಿಲಿ ಮಾಡ್ತಾವ್ರೆ, ನಮ್ಮ hero ಪ್ರೇಮ್ ಸರ್ ಮಾಡ್ತಾವ್ರೆ, ಎಲ್ಲರೂ global ಮಾಡ್ತಾ ಇದಾರಲ್ಲ ಮೇಡಮ್. ಎಲ್ಲ ಕನ್ನಡ ಎಲ್ಲ ಕನ್ನಡದ ಕನ್ನಡದಲ್ಲೂ ಮೇಡಮ್ ಪ್ರೌಡ್ ಆಗಿರ್ಬೇಕು, Proud, ಹೌದು. ಪ್ರೌಡ್ Correct. ಆಗಿರ್ಬೇಕಲ್ವಾ? ಅಲ್ವಾ? ಹೌದು. ಅಲ್ಲ, ಒಂದ್ ಕಡೆ ಗ್ಲೋಬಲ್ ಲೆವೆಲ್ಗೆ ಹೋಗ್ತಾ ಇದೆ, ಮತ್ತೊಂದ್ ಕಡೆ ನೋಡ್ತಾ ಇಲ್ಲ ಅಂತ ಮತ್ತೆ ಇಂಡಸ್ಟ್ರಿನೇ ಬೈತಾ ಇದೆ ಹೌದು, ಅಲ್ವಾ? ಅದು ನಿಜ ಇದೂ ಮೇಡಮ್, ಆಗ್ತಾ ಇದೆ. ಹೌದೌದು. ಸೊ ಅದಕ್ಕೆ ಏನಂದ್ರೆ ಜನರು ಒಂದ್ಸತಿ ಅದ್ರ ಥಿಯೇಟರ್ ಬಂದ್ಬಿಟ್ಟು ಎಕ್ಸ್ಪೀರಿಯನ್ಸ್ ಮಾಡ್ಬೇಕು. ಗೊತ್ತಾಗ್ಬೇಕು ಮೇಡಮ್, ಸಿನಿಮಾ ಬರೋದನ್ನೋದು ಗೊತ್ತಾಗ್ಬೇಕಲ್ಲ ಮೇಡಮ್. ಈಗ ನೋಡಿ, ಈಗ ಈ ಸಾಂಗ್ ಚೆನ್ನಾಗಿದೆ, ಆಮೇಲೆ ಇದು ಎಲ್ಲರೂ ಕ್ಯಾಚಿ ಆಗ್ತಾ ಇದೆ ಅಂದ್ರೆ ಅದು ಗೊತ್ತಾಗ್ತಾ ಇದೆ ಎಲ್ಲರಿಗೂ. ಗೊತ್ತಾಗ್ತಾ ಇದೆ, ಹೌದು. ಆ ಗೊತ್ತಾಗೋ ತರ ನಾವು ಸ್ವಲ್ಪ ಪ್ರಯತ್ನ ಮಾಡ್ಬೇಕು. ಮೊದಲೇ ನಮ್ದು ಇನ್ವಿಟೇಷನ್ ತರ ಇಟ್ಕೋಬೇಕು, ನಾವು ಮದುವೆ ಬನ್ನಿ ಅಂತ ಕರೆಯೋದಕ್ಕೆ ಒಂದು ಇನ್ವಿಟೇಷನ್ ಆದ್ರೂ ಕೊಡ್ಬೇಕಲ್ಲ ನಾವು ಎಲ್ಲರಿಗೂ, ಪ್ರತಿಯೊಬ್ಬರು ಗೊತ್ತಾಗ್ಬೇಕಲ್ಲ. ಹೌದು, ನನ್ನ ಮದುವೆ ನಡೀತಾ ಇದೆ ಅಂತ ಹೋಗ್ಬಿಟ್ಟು ಎಲ್ಲೋ ರಿಜಿಸ್ಟರ್ ಮ್ಯಾರೇಜ್ ಆಗ್ಬಿಟ್ಟು ಆಗ್ಬಿಟ್ಟು ನಾನು ಮದುವೆ ಆಯ್ತು ಅಂತ ಅವಾಗ ಹೇಳ್ದಾಗ ಗೊತ್ತಾಗತ್ತೆ, ಹೌದಾ ನಿಮ್ ಮದುವೆ ಆಯ್ತಾ ಅಂತ. ಹೌದು, ನೀವೆಲ್ಲ ಕೊಟ್ಟು ಎಲ್ಲ ಮಾಡಿದ್ರೆ ತಾನೇ ಗೊತ್ತಾಗೋದು. ಹೌದು. ಇಲ್ಲ ಸರ್, ಇವಾಗ ನೀವು ಅದ್ಭುತವಾದಂತಹ ಒಂದು ಸಾಂಗ್ ಕೊಟ್ಟಿದ್ದೀರಾ. ಇದನ್ನ ಥಿಯೇಟರ್ ನಲ್ಲಿ ನಾವು ನೋಡಿದ್ರೆ ಅದು ಇನ್ನೂ ಬೇರೆನೇ ಲೆವೆಲ್ ನಲ್ಲಿ ನಾವು ಫೀಲ್ ಆಗ್ತೀವಿ ಖಂಡಿತವಾಗ್ಲೂ. ಅದಂತೂ ಗ್ಯಾರಂಟಿ ಇದೆ ನನಗೆ. ಎಸ್, ಇನ್ ಸ್ವಲ್ಪ ದಿವಸದಲ್ಲಿ ಬರ್ತಾ ಇದ್ದೀರಾ. ಆಲ್ ದ ವೆರಿ ಬೆಸ್ಟ್ ಸರ್. ಇಬ್ಬರಿಗೂ ಒಳ್ಳೇದಾಗ್ಲಿ, ಮತ್ತಷ್ಟು ಒಳ್ಳೊಳ್ಳೆ ಸಿನಿಮಾಗಳೊಂದಿಗೆ ನೀವು ಬರ್ತಾ ಇರಿ. ಈ ಸಿನಿಮಾ ಹಿಟ್ ಆಗ್ಲಿ. ಒಳ್ಳೆ ಮಾಸ್ಟರ್, ನಿಮ್ಗೂ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಅಮೋರ. ಅಮೋರ 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 ಅಂದ್ರೆ ಲವ್ ಲವ್ ಯು ಅಂತ. ಅಮೋರ ಅಮೋರ. ಎಸ್, ನೋಡೋದ್ರಲ್ಲ ವೀಕ್ಷಕರೇ, ಇದಾಗಿತ್ತು ನಿರ್ದೇಶಕರಾದಂತಹ ಶಿವ ತೇಜಸ್ ಹಾಗೆ ಮುರಳಿ ಮಾಸ್ಟರ್ ಅವರ ಮಾತುಗಳು. ಪಾರ್ಟ್ನರ್ ಸಿನಿಮಾ ಇನ್ನೇನು ಕೆಲವೇ ದಿವಸಗಳಲ್ಲಿ ರಿಲೀಸ್ ಆಗುತ್ತೆ. ನಾವೆಲ್ಲರೂ ಕೂಡ ಈ ಸಿನಿಮಾವನ್ನ, ಈ ಹಾಡನ್ನು ಆಲ್ರೆಡಿ ನಾವೆಲ್ಲರೂ ಕೂಡ ಪ್ರೀತಿಯಿಂದ ಒಪ್ಕೊಂಡಿದ್ದೀವಿ. ಸಿನಿಮಾ ಕೂಡ ಅದೇ ರೀತಿ ಪ್ರೀತಿಯಿಂದ ಥಿಯೇಟರ್ಗೆ ಹೋಗ್ಬಿಟ್ಟು ನೋಡೋಣ. ಕನ್ನಡ ಸಿನಿಮಾಗಳನ್ನ ಬೆಂಬಲಿಸೋಣ.